सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्परा। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। नमः श्रीशङ्करानन्द गुरुपादाम्बुजन्मने सविलासमहामोह ग्राहग्रासैककर्मणे तत्पादाम्बुरुहद्वन्द्व सेवा निर्मलचेतसाम् सुखबोधाय तत्त्वस्य विवेकोऽयं विधीयते। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾ ಆನಂದ ಹಾಗೂ ಎಲ್ಲ ಶ್ರೋತೃ ವರ್ಗಗಳ ಅಪೇಕ್ಷೆಯ ಮೇರೆಗೆ ಈ ಒಂದು ತಂತ್ರಜ್ಞಾನ ಸಹಾಯದಿಂದ ಭೂತ ವಿವೇಕ ಪ್ರಕರಣದ ಯಾವ ಪರಮಾತ್ಮ ಅಗಮ್ಯ ಅಗೋಚರ ಅಗ್ರಾಹ್ಯ ಅಂತ ಏನು ಕರಿತೀವಿ, ಅಂತಹ ಪರಮಾತ್ಮನನ್ನ ಯಾವ ರೀತಿಯಾಗಿ ಗ್ರಹಿಸಬೇಕು ಅನ್ನುವಂತಹದ್ದನ್ನ ವಿದ್ಯಾರಣ್ಯ ಮುನಿಗಳು ಬಹಳ ಸ್ಪಷ್ಟವಾಗಿ ಈ 45ನೇ ಶ್ಲೋಕದಲ್ಲಿ 44 ಮತ್ತು 45ನೇ ಶ್ಲೋಕದಲ್ಲಿ 2 ಶ್ಲೋಕಗಳಲ್ಲಿ ತೂಷ್ಣೀಂ ಭಾವದಲ್ಲಿ ನಿರಾಕುಲನಾಗಿ ಆ ಸಾಕ್ಷಿ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮ ಹೇಗೆ ಅನುಭವಕ್ಕೆ ಬರ್ತಾನೆ ಅದನ್ನ ನಿರಾಕುಲ ಅಂತ ಕರೆದ್ರು. ನಿರಾಕುಲ ಅಂತಂದ್ರೆ ಯಾವುದರ ಆಧಾರವಿಲ್ಲದೆ, ಯಾಕಂದ್ರೆ ಅದು ಎಲ್ಲದಕ್ಕೆ ಆಧಾರವಾಗಿದೆ, ಅದು ಯಾವುದರ ಆಧಾರದಿಂದ ವ್ಯಕ್ತ ಆಗೋದು ಬೇಕಾಗಿಲ್ಲ. ಆ ಕಾರಣದಿಂದ ಅದನ್ನ ನಿರಾಕುಲ ಅಂತ ಕರೀತಾವ. ಯಾವಾಗ ಮನಸ್ಸು ಯೋಚನೆಗಳನ್ನ ಕಳೆದುಕೊಂಡು ನಿರ್ಯೋಚನ ಸ್ಥಿತಿಯನ್ನು ಪಡ್ಕೊಳ್ಳುತ್ತದೆ, ಮನಸ್ಸಿನ ಸಹಾಯವಿಲ್ಲದೆ ಮತ್ತು ಬುದ್ಧಿಯ ಸಹಾಯವಿಲ್ಲದೆ, ಅಹಂಕಾರದ ಸಹಾಯವಿಲ್ಲದೆ, ಇಂದ್ರಿಯಗಳ ಸಹಾಯವಿಲ್ಲದೆ, ಕೇವಲ ಅನುಭವದಿಂದ ನಮ್ಮ ಸ್ಮೃತಿಗೆ ಬರುವ ಹಾಗೆ ಪ್ರತಿಯೊಬ್ಬರೂ ಕೂಡ ಆ ತೂಷ್ಣೀ ಭಾವವನ್ನ ಅನುಭವಿಸಬಹುದು. ಯಾಕಂತಂದ್ರೆ ನಾವು ನಮಗೆಲ್ಲ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ರು, ನಿದ್ರೆಯಲ್ಲಿ, ಗಾಢ ನಿದ್ರೆಯಲ್ಲಿ ಆ ಪರಮಾತ್ಮನ ನಿಜವಾದ ಸ್ವರೂಪ ಇರುತ್ತೆ. ಆದ್ರೆ ಅಲ್ಲಿ ನಾವು ನಮ್ಮನ್ನ ನಾವು ಕಳ್ಕೊಂಡಿರೋದ್ರಿಂದ, ಅಪ್ರಜ್ಞ ಸ್ಥಿತಿ ಇರೋದ್ರಿಂದ
ನಮಗೆ ಅದನ್ನ ಗ್ರಹಿಸಕ್ಕಾಗಲ್ಲ. ಮನಸ್ಸು ಲಯ ಆಗಿರೋದ್ರಿಂದ, ಅಪ್ರಜ್ಞಾನದಕ್ಕಿಂತನೂ ಮನಸ್ಸು ಲಯ ಆಗಿರೋದ್ರಿಂದ ಅಲ್ಲಿ ನಮ್ಮನ್ನ ನಾವು ಗುರುತಿಸ್ಕೊಳಕ್ಕಾಗೋದಿಲ್ಲ. ಇಲ್ಲಿ ಈ ಸ್ಥಿತಿಯಲ್ಲಿ ಏನಾಗುತ್ತೆ ಅಂತಂದ್ರೆ, ವ್ಯಾವಹಾರಿಕ ಜಗತ್ತಿನಿಂದ ಮನಸ್ಸು ನಿವೃತ್ತಿ ಆಗಿರ್ತದೆ, ಅಲ್ಲಿ ಖಾಲಿ ಇರ್ತದೆ, ಕೇವಲವಾಗಿರ್ತದೆ. ಆ ಕೇವಲವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿ ಯಾವ ಅನುಭವ ಆಗುತ್ತೆ ಅದು ನೇರವಾಗಿ ಆ ಪರಮಾತ್ಮನೇ ಇರ್ತಕ್ಕಂತಹದ್ದು. ಅದನ್ನ ತೂಷ್ಣೀಂ ಭಾವ. ಆ ತೂಷ್ಣೀಂ ಭಾವದಲ್ಲಿ ನನಗೆ ನಾನು ಇದೀನಿ ಅಂತಕ್ಕಂತಹದ್ದು ನನಗೆ ಗೊತ್ತಾಗ್ತದೆ. ನನ್ನನ್ನ ನಾನು ಕಳೆದುಕೊಳ್ಳದೆ ಆ ಭಾವವನ್ನು ಅನುಭವಿಸ್ತಕ್ಕಂತಹ ಸ್ಥಿತಿ, ಇದು ವೇದಾಂತದ ಮುಖ್ಯ ಥೀಮ್. ಇದು ಯಾವುದು ಶೂನ್ಯವಾದಂತ ಕರಿತಿದ್ರು, ಏನು ಇಲ್ಲ ಅಂತಂತಿದ್ರು, ಏನು ಇಲ್ಲ ಅಂತಕ್ಕಂತಹ ಅನುಭವ ಯಾರಿಗೆ ಅಂತ ಕೇಳಿದಾಗ ಅವಾಗ ಇಲ್ಲಿ ತೂಷ್ಣಿ ಭಾವದಲ್ಲಿ ನಮ್ಮನ್ನ ನಾವು ಕಳೆದುಕೊಳ್ಳದೆ ಪ್ರಕೃತಿಯ ಗುಣಗಳನ್ನ ಮೀರಿ ಆ ಪ್ರಕೃತಿಯ ಗುಣಾತೀತನಾಗಿರ್ತಕ್ಕಂತಹ ಪರಮಾತ್ಮನನ್ನ ನಮ್ಮ ಪ್ರಜ್ಞೆಯೊಳಗಡೆ ನಾವು ಬಹಳ ಸ್ಪಷ್ಟವಾಗಿ ಎಲ್ಲರ ಅನುಭವ ಯಾವುದೋ ವೇದಾಂತ ಅಂತಂದ್ರೆ ಯಾವುದೇ ಅನುಭವ ಇಲ್ಲದೆ ಸುಮ್ಮನೆ ಹೇಳ್ಕಂತ ಹೋಗೋದಲ್ಲ. ಜ್ಞಾನ ವಿಜ್ಞಾನ ತತ್ವಾತ್ಮ ಕೂಟಸ್ಥಃ ವಿಜಿತೇಂದ್ರಿಯ ಅಂತ ಗೀತಾಚಾರ್ಯ ಗೀತೆಯಲ್ಲಿ ಹೇಳಿದ. ಯಾವುದನ್ನ ನಾವು ಆಗಿರ್ತಕ್ಕಂತಹ ಪರಮಾತ್ಮ ಅಂತ ಹೇಳ್ತೀವೋ ಆ ಗುಣಾತೀತನಾಗಿರ್ತಕ್ಕಂತಹ ಪರಮಾತ್ಮನನ್ನ ಗುಣಗಳನ್ನ ಕಳೆದುಕೊಂಡು ಮನಸ್ಸನ್ನ ನಿರ್ಗುಣವನ್ನ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಅದನ್ನ ಅನುಭವಿಸಬಹುದು. ಹಾಗಾಗಿ ಪ್ರತಿಯೊಬ್ಬರಲ್ಲಿ ಪರಮಾತ್ಮ ಇದ್ದಾನೆ. ಆದ್ರೆ ಪರಮಾತ್ಮ ಅಂದ್ರೆ ನಮ್ಮ ಕಾನ್ಸೆಪ್ಟ್ ಬೇರೆ ಅದ, ಅದಿನ್ನು ನಾವು ಡೆವಲಪ್ ಆಗ್ಬೇಕಾಗ್ಯದ. ಅದರ ವೇದಾಂತದ ಭಾಷೆಯಲ್ಲಿ ಪರಮಾತ್ಮನ ಸ್ಥಿತಿ ಅಂತಕ್ಕಂತಹದನ್ನ ಯಾವುದನ್ನ ನಾವು ಪ್ರಶಾಂತ್ ಅಂತ ಕರಿತೀವಿ, ಯಾವುದನ್ನ ನಾವು ಗಂಭೀರ ಅಂತ ಕರಿತೀವಿ, ಯಾವುದನ್ನ ನಾವು ನಿಶ್ಚಲ ಅಂತ ಕರಿತೀವಿ, ಆ ಗುಣ ಪ್ರತಿಯೊಬ್ಬರು ಕೂಡ ಅನುಭವಿಸಬಹುದು. ಇದನ್ನ ಇಲ್ಲಿ ಬಹಳ ಸ್ಪಷ್ಟ ಮಾಡಿದ್ರು. ಮತ್ತೆ ಇದು ಸೃಷ್ಟಿಗೆ ಪೂರ್ವದಲ್ಲಿ ಕೂಡ ಹೆಂಗ ನಾವು ಇದರಲ್ಲಿ ಈ ದೇಹದಲ್ಲಿ ಇದ್ರೂ ಕೂಡ, ಈ ದೇಹ ಅಂತಂದ್ರೆ ಈಗ ನಮ್ಗೆ ಸತ್ಯದ ಮಟ್ಟಿಗೆ ನಮ್ಮನ್ನೆಲ್ಲರನ್ನು ಕೂಡ ನಾವು ಮನಸ್ಸಿನ ಮುಖಾಂತರವಾಗಿಯೇ ನಾವು ಜಗತ್ತಿನ ಜೊತೆಗೆ ವ್ಯವಹಾರ ಮಾಡ್ತೀವಿ. ನಮಗೆಲ್ಲನೂ ಕೂಡ ಈ ಮನಸ್ಸೇ ಕಾರಣ ಆಗ್ಯದ. ಯಾವಾಗ ನಾವು ಈ ಗುಣರಹಿತವಾಗಿರ್ತಕ್ಕಂಥ ಗುಣಾತೀತನಾಗಿರ್ತಕ್ಕಂಥ ಸ್ಥಿತಿಗೆ ಹೋದಾಗ, ಈ ಗುಣಗಳಲ್ಲಿಕ್ಕಿಂತ ಮೀರಿದಾಗ ಹೇಗೆ ನನ್ನನ್ನ ನಾನು ಯಾವುದೇ ವೃತ್ತಿ ರಹಿತವಾಗಿರ್ತಕ್ಕಂತಹ ಸ್ಥಿತಿ ಹೆಂಗ ನಮಗೆ ಅನುಭವಿಸಕ್ ಬರುತ್ತೋ, ಹಾಗೆ ಜ್ಞಾನಿಗಳು ಈ ಒಂದು ತರ್ಕವನ್ನ, ಅನುಭವವನ್ನ, ಅಂದ್ರೆ ತರ್ಕ ಅಂದ್ರೆ ಬರೀ ಒಣತರ್ಕ ಅಲ್ಲ, ಅನುಭವಜನ್ಯವಾದ ತರ್ಕವನ್ನ ಹಿಡಿದು ಋಗ್ವೇದದ ಮಂತ್ರದ ಆಧಾರದ ಮೇಲೆ ಸೃಷ್ಟಿಕ್ಕಿಂತ ಪೂರ್ವದಲ್ಲಿ ಪರಮಾತ್ಮ ತಾನೇ ತಾನಾಗಿದ್ದ. ಎಲ್ಲ ಈಗ ನಮಗೆ ನಮ್ಮ ವ್ಯಕ್ತತೆಯಲ್ಲಿ ಅಂದ್ರೆ ಏನು ಈ ವ್ಯಕ್ತಿಯಲ್ಲಿ ನಮಗೆ ಹೆಂಗ ಅನುಭವ ಆಗುತ್ತೆ, ನಾವು ಯಾವುದನ್ನು ಸಮಷ್ಟಿ ಅಂತ ಕರಿತೀವಿ ಜಗತ್ತನ್ನ, ಈ ಜಗತ್ತು ಕೂಡ ಇದು ಕೂಡ ಗುಣಗಳಿಂದ ತುಂಬಿರ್ತಕ್ಕಂಥದ್ದು. ನಾವು ಗೀತೆಯಲ್ಲಿ ನೋಡಿದ್ದೀವಿ 3 ಗುಣಗಳಿಂದ ಮಾಯಾಶಕ್ತಿಯಿಂದ ಜಗತ್ತು ವ್ಯಕ್ತವಾಗಿದೆ ಅಂತಕ್ಕಂತಹದನ್ನ. ಆ ರೀತಿಯಾಗಿ ನೋಡಿದಾಗಲೂ ಕೂಡ ನಾವು ಇಲ್ಲಿ ಅನುಭವ ಮಾಡಿಕೊಂಡಿವಿ ಅಂತಂದ್ರೆ, ವ್ಯಕ್ತತೆಯಲ್ಲಿ ಅಂದ್ರೆ ನಮ್ಮ ವ್ಯಷ್ಟಿಯಲ್ಲಿ ಅನುಭವ ಮಾಡಿಕೊಂಡಿವಿ ಅಂತಂದ್ರೆ, ಹಾಗೆ ಸಮಷ್ಟಿಯಲ್ಲಿಯೂ ಕೂಡ ಆ ಭಾವವನ್ನು ವಿಸ್ತರಿಸಲಿಕ್ಕೆ ಬರುತ್ತೆ. ವ್ಯಷ್ಟಿ ಸಮಷ್ಟಿ ಅಂತ ನಮ್ಮನ್ನ ನಾವು ಅಡ್ರೆಸ್ ಮಾಡ್ಲಿಕ್ಕೋಸ್ಕರ ಸಲುವಾಗಿ ಮಾತನಾಡೋದು ಆಗ್ಲಿ, ಅದು ಇನ್ನೊಂದು ಸ್ವಲ್ಪ ಮುಂದುವರೆದ್ರೆ ವ್ಯಷ್ಟಿ ಸಮಷ್ಟಿ ಅಂತಕ್ಕಂಥದ್ದು ಭಿನ್ನ ಇಲ್ಲದು. ವ್ಯಷ್ಟಿ ಸಮಷ್ಟಿ ಎರಡು ಒಂದೇ ಸ್ಥಿತಿ ಅವು. ಯಾಕಂತಂದ್ರೆ ಯಾವುದು ತಥಾ ಪಿಂಡಾಂಡೆ ಯಥಾ ಬ್ರಹ್ಮಾಂಡೆ ಅಂತ, ಅರೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ.
ಯಾವುದನ್ನ ಬ್ರಹ್ಮಾಂಡ ಅಂತ ಕರಿತೀವಿ ಅದು ಪಿಂಡಾಂಡದಲ್ಲಿದೆ. ಪಿಂಡಾಂಡದಲ್ಲಿ ಏನಿದೆಯೋ ಅದು ಬ್ರಹ್ಮಾಂಡದಲ್ಲಿದೆ. ಆ ಕಾರಣದಿಂದ ನಾವು ಹೇಳ್ತಾ ಇದ್ವಿ, ಸದೈವ ಸೌಮ್ಯ ಇದಮಗ್ರಂ ಆಸೀತ್ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ, ಪರ ಸೃಷ್ಟಿ ಪೂರ್ವ ಅಂತೇನು ಕರೆದ್ರು ಅದನ್ನ ನಾವು ಈ ಉಪನಿಷತ್ತಿನ ಆಧಾರದ ಮೇಲೆ ಶ್ರುತಿ ಪ್ರಮಾಣವಾಗಿ ನಾವು ಆ ಪರಮಾತ್ಮನ ಸ್ಥಿತಿಯನ್ನ ಶ್ರುತಿಗಳು ಬಹಳ ಸ್ಪಷ್ಟವಾಗಿ ಇರ್ತವೆ ಮತ್ತು ಅನುಭವದಿಂದನೂ ಕೂಡ ಗೊತ್ತಾಗತ್ತೆ. ಆ ಕಾರಣದಿಂದನೇ ಸತ್ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನನ್ನ ನಾವು ಸಚ್ಚಿತ್ತಾನಂದ ಸ್ವರೂಪ ಅಂತ ಕರಿತೀವಿ. ನಾವು ಏನಿಲ್ಲ ಅಂತ ಅರ್ಥ ಅಲ್ಲ, ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಯಾವುದನ್ನ ಶೂನ್ಯವಾದವನ್ನ ತೆಗೆದುಕೊಂಡಿದ್ದಾರೋ ಆ ಶೂನ್ಯವಾದಕ್ಕೆ ಪೂರಕವಾಗಿ ಇನ್ನೊಂದು ಸ್ವಲ್ಪ ಈಗ ನೆಕ್ಸ್ಟ್ ಏನೀಗ ಈ ಇಂದಿನ ಶ್ಲೋಕದಲ್ಲಿ, ಇಂದಿನ ಉಪನ್ಯಾಸದಲ್ಲಿ ಆ ಪರಮಾತ್ಮನ ಸ್ಥಿತಿಯನ್ನ 7 ಗುಣಗಳಿಂದ ಸ್ಥಿಮಿತ ಗಂಭೀರ ನ ತೇಜ ತಮಸತ್ತಂ ಅನಾಖ್ಯ ಅನಭಿವ್ಯಕ್ತ ನ ಶೂನ್ಯ ಅಂತ ಏನು ವರ್ಣನೆ ಮಾಡಿದರು. ಈಗ ಜಗತ್ತಿನಲ್ಲಿ ಯಾಕೆ ಈ ರೀತಿಯಾಗಿ ನಮಗೆ ಆ ಸ್ಥಿತಿ ಕಾಣಿಸ್ತಾ ಇಲ್ಲ, ಅದ್ರಲ್ಲಿ ಯಾವುದು ಕಾರ್ಯ ಅಂತ ಹೇಳಕ್ಕೋಸ್ಕರ ಸಲುವಾಗಿ ಇವತ್ತಿನ ಪಾಠದಲ್ಲಿ ಈ ಮಾಯೆ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆ ಮಾಯೆಯ ಒಂದು ವಿಜೃಂಭಣೆಯನ್ನ ನಾವು ಇವತ್ತು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಶ್ಲೋಕ ನಂಬರ್ 46, ಕನ್ನಡ ಪೇಜ್ ನಂಬರ್ 39. ಮನೋಜೃಂಭಣರಾಹಿತ್ಯೇ ಯಥಾ ಸಾಕ್ಷಿ ನಿರಾಕುಲಃ ಮಾಯಾಜೃಂಭಣತಃ ಪೂರ್ವಂ ತತ್ತಥೈವ ನಿರಾಕುಲಂ. ಮಾಯಾಜೃಂಭಣ ರಾಹಿತ್ಯೆ, ಮನಸ್ಸಿನ ಸ್ಥಿತಿಯನ್ನ, ಮನಸ್ಸಿನ ಎಲ್ಲ ವೃತ್ತಿಗಳನ್ನ ಕಳೆದುಕೊಂಡಾಗ ಯಥಾ ಸಾಕ್ಷಿ ನಿರಾಕುಲ. ನಿರಾಕುಲ ಅಂತಂದ್ರ ಯಾವುದೇ ಆಧಾರವಿಲ್ಲದೆ, ಬುದ್ಧಿ ಮನ ಇಂದ್ರಿಯಗಳ ಆಧಾರವಿಲ್ಲದೆ ಕೇವಲ ಸಾಕ್ಷಿಯಾಗಿ ಯಾವುದು ನಾವು ಅನುಭವಿಸ್ತೀವೋ ಹಾಗೆಯೇ ತಥೈವ, ಹಾಗೆಯೇ ಮಾಯಾಜೃಂಭಣ ಪೂರ್ವಂ ತತ್ ನಿರಾಕುಲಂ. ಆ ಪರಮಾತ್ಮನು ಕೂಡ ಈ ಮಾಯೆಯನ್ನ ಮೀರಿದಾಗ ಅವಾಗಲೂ ಕೂಡ ಅವನು ನಿರಾಕುಲನಾಗಿದ್ದಾನೆ. ಈ ಮಾಯೆಯಿಂದನೇ, ಮಾಯಕ್ಕಿಂತ ಪೂರ್ವದಲ್ಲಿ ಅವನು ಸದ್ವಸ್ತು ತನಗೆ ತಾನೇ ತನ್ನಲ್ಲಿ ತಾನೇ ಇತ್ತು. ಹಾಗಾದ್ರೆ ಏನಾಯ್ತು ಅಂತಂದ್ರೆ ಇಲ್ಲಿ 2 ಪಾಯಿಂಟ್ಗಳನ್ನು ನೆನ್ಪಿಟ್ಕೋಬೇಕು. ನಮಗ ಮನಸ್ಸಿನ ವ್ಯಾಪಾರದಿಂದ ಬಾಹ್ಯವಾದ ಜಗತ್ತಿನ ಜೊತೆ ನಮ್ಮ ಮನಸ್ಸಿನ ವ್ಯಾಪಾರಗಳು ಬಹಳ ಅತ್ಯಂತ ಸತ್ಯವಾಗಿ ಗೋಚರವಾಗೋದ್ರಿಂದ ಮನಸ್ಸಿನ ಆಚೆ ಇರತಕ್ಕಂತಹ ಪರಮಾತ್ಮ ನಮಗೆ ಗೋಚರ ಆಗೋದಿಲ್ಲ. ಅದೇ ರೀತಿಯಾಗಿ ಯಾವುದನ್ನ ನಾವು ಕಣ್ತೆಗೆದು ಜಗತ್ತನ್ನ ನೋಡ್ತೀವಿ, ಈ ಪಂಚಭೂತಗಳ ಕಾರ್ಯದಿಂದ ನಿರ್ಮಾಣವಾಗಿರ್ತಕ್ಕಂತಹ ಜಗತ್ತು, ಇದೂ ಕೂಡ ಈ ವ್ಯಕ್ತತೆ ಅಂದ್ರೆ ಇಲ್ಲಿ ವ್ಯಕ್ತಿಯಲ್ಲಿ ಹೇಗೆ ಗುಣಗಳಿಂದ ಕೂಡಿರ್ತಕ್ಕಂತಹ ಮನಸ್ಸಿನಿಂದ ನಾವು ದಾಟಿದಾಗ ಹೆಂಗ ನಿರಾಕುಲವನ್ನ ಕಾಣುತ್ತವೋ ಅದೇ ರೀತಿಯಾಗಿ ಆ ಗುಣಗಳಿಂದ ವ್ಯಕ್ತವಾಗಿರ್ತಕ್ಕಂತಹ ಪಂಚಭೂತಗಳನ್ನ ನಾವು ಮಾಯೆಯನ್ನ ಸರಿಸಿ ನಾವು ನೋಡಿದಾಗ ಆ ಪರಮಾತ್ಮ ವಸ್ತು ಕೂಡ ಅದು ನಿರಾಕುಲವಾಗಿದೆ. ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಹೇಳಿ ಗೀತೆಯಲ್ಲಿ ನೋಡಿದ್ವಿ ನಾವು. ಅದು ಮಾಯೆ ಅಂತಕ್ಕಂತಹ ಅದು ಪರಮಾತ್ಮನ ತಿಳಿಬಹುದು, ಪರಮಾತ್ಮನ ಕಾರ್ಯವಾಗಿರ್ತಕ್ಕಂಥ ಮಾಯೆಯನ್ನು ತಿಳಿಲಿಕ್ಕೆ ಬಹಳ ಕಷ್ಟ ಅಂತೇಳಿ ಗೀತಾಚಾರ್ಯ ಬಹಳ ಸ್ಪಷ್ಟವಾಗಿ ಗೀತೆಯಲ್ಲಿ ಹೇಳಿದ್ದಾನೆ. ಹಾಗಾಗಿ ಯಾವುದನ್ನ ನಾವು ಆಕಾಶ ಅಂತಂತೀವಿ, ಯಾವುದನ್ನ ವಾಯು ಅಂತೀವಿ, ಯಾವುದನ್ನ ಅಗ್ನಿ ಅಂತೀವಿ, ಯಾವುದನ್ನ ಆಪ್ ಅಂತ ಹೇಳ್ತೀವಿ, ಯಾವುದನ್ನ ಪೃಥ್ವಿ ಅಂತ ಹೇಳ್ತೀವಿ,
ಇದು ಎಲ್ಲವೂ ಕೂಡ ಈ ಮಾಯೆಯ ಕಾರ್ಯದಿಂದ ನಮ್ಗೆ ಆ ರೀತಿಯಾಗಿ ತೋರ್ತದೆ. ಮಾಯೆಯಿಂದ ಅತೀತರಾದ್ವಿ ಅಂತಂದ್ರೆ ಅವಾಗಿರ್ತಕ್ಕಂತಹದ್ದು ಸದ್ವಸ್ತು ಕೇವಲ ಒಂದೇ ಒಂದು ಅಂತಕ್ಕಂತಹದ್ದು ಗೊತ್ತಾಗುತ್ತದೆ. ಆ ಸದ್ವಸ್ತುವೇ ಆಕಾಶವಾಗಿದೆ, ಸದ್ವಸ್ತುವೇ ವಾಯುವಾಗಿದೆ, ಸದ್ವಸ್ತುವೇ ಅಗ್ನಿಯಾಗಿದೆ, ಸದ್ವಸ್ತುವೇ ಜಲವಾಗಿದೆ, ಸದ್ವಸ್ತುವೇ ಪೃಥ್ವಿಯಾಗಿದೆ, ಸದ್ವಸ್ತುವೇ ಅನ್ನವಾಗಿದೆ, ಸದ್ವಸ್ತುವೇ ವೀರ್ಯವಾಗಿದೆ, ಸದ್ವಸ್ತುವೇ ಜೀವರಾಶಿಗಳಾಗಿದೆ ಅಂತ. ಆತ್ಮನಃ ಸಂಭೂತ ಆಕಾಶ ಆಕಾಶಾತ್ ವಾಯು ಅಂತ ಮಂತ್ರ. ನಮಗೆ ಈ ಮಾಯೆಯನ್ನ ಕ್ರಾಸ್ ಮಾಡಿ ನೋಡಕ್ ಬರದೇ ಇರೋದ್ರಿಂದ, ಮಾಯೆಯಲ್ಲಿ ಆಧೀನರಾಗಿರೋದ್ರಿಂದ ನಮಗೆ ಇಷ್ಟೆಲ್ಲ ವೈವಿಧ್ಯವಾಗಿರ್ತಕ್ಕಂತಹ ಜಗತ್ತು ಕಾಣಿಸ್ತದೆ. ಆ ಕಾರಣದಿಂದ ಈ ಮಾಯೆಯನ್ನ ನಾವು ಯಾವಾಗ ಕ್ರಾಸ್ ಮಾಡಿದ್ವು ಅಂತಂದ್ರೆ ಅವಾಗ ಇರ್ತಕ್ಕಂತಹದ್ದು ನಿರಾಕುಲವಾಗಿರ್ತಕ್ಕಂತಹದ್ದು ಒಂದೇ ಒಂದು ಪರಮಾತ್ಮ ತತ್ವ. ಸೊ ಈ ಮಾಯೆ ಅಂತಕ್ಕಂತಹದ್ದು ಎಲ್ಲಿದೆ, ಯಾರದನ್ನ ಕ್ರಿಯೇಟ್ ಮಾಡಿದ್ರು, ಇದೆಲ್ಲ ನಮಗೆ ಬರ್ತಕ್ಕಂತಹ ಸಂಶಯ. ಸೊ ಹಾಗಾಗಿ ಈ ಮಾಯೆಯ ಬಗ್ಗೆ ಒಂದಿಷ್ಟು 2-3 ಶ್ಲೋಕದಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಸ್ತತ್ವ ಕಾರ್ಯ ಗಮ್ಯಾಸ್ಯ ಶಕ್ತಿರ್ ಮಾಯಾಗ್ನಿಶಕ್ತಿವತ್ ನಹಿ ಶಕ್ತಿ ಕ್ವಚಿತ್ ಕೈಶ್ಚಿತ್ ಬುಧ್ಯತೆ ಕಾರ್ಯತಃ ಪುರಾ ನ ಸದ್ವಸ್ತು ಸತಶಕ್ತಿ ನಹಿ ವಹ್ನೆ ಸುಶಕ್ತಿತಾಂ ಸದ್ವಿಲಕ್ಷಣತಾಯಾಂ ತು ಶಕ್ತಿ ಕಿಂ ತತ್ವಮುಚ್ಯತಾಂ. ಅಂದ್ರೆ ಪರಮಾತ್ಮ ಮತ್ತು ಪರಮಾತ್ಮನ ಶಕ್ತಿ, ಪರಮಾತ್ಮನ ಶಕ್ತಿಯನ್ನ ಮಾಯೆ ಅಂತ ಕರೆದ್ರು. ಅದಕ್ಕೆ ಅವರು ಒಂದು ಎಕ್ಸಾಂಪಲ್ ಕೊಟ್ರು. ನಾವು ಪರಮಾತ್ಮ ತಂದೆಗಳಿಗೆ ಒಂದೇ ಅಂತಕ್ಕಂಥದ್ದೇನು ಭಾವನೆ ಇದೆಯೋ ಅದಕ್ಕೆ ಅವರು ಒಂದು ನಮಗ ಅನುಭವದಲ್ಲಿ ಇರತಕ್ಕಂತಹ ಒಂದು ಅಗ್ನಿಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅಗ್ನಿ ಅದರಲ್ಲಿ 2 ಕೆಪಾಸಿಟಿ ಇದೆ. ಒಂದು ಬೆಳಗತಕ್ಕಂತಹದ್ದು, ಇನ್ನೊಂದು ಸುಡುವಂತಹ ಗುಣ. ಅದರಲ್ಲಿ 2 ಕೆಪಾಸಿಟಿ ಇದೆ. ಆ ರೀತಿಯಾಗಿ ಪರಮಾತ್ಮ ಮತ್ತು ಪರಮಾತ್ಮನ ಕಾರ್ಯ ಯಾವುದಿದೆಯೋ ಅದು ಮಾಯೆ. ಮತ್ತೆ 2 ನಿಮಗೆ ನೋಡಿ, ಅಗ್ನಿ ಮತ್ತು ಅಗ್ನಿಯ ಕಾರ್ಯ ಹೆಂಗ ಭಿನ್ನ ಭಿನ್ನವಾಗಿದೆಯೋ, ಒಂದೇ ವಸ್ತು ಆದ್ರೆ ಅದನ್ನ ನಾವು ಅನುಭವಿಸುವಾಗ 2 ರೀತಿಯಾಗಿ ಅನುಭವಿಸ್ತು. ಅದೇ ರೀತಿಯಾಗಿ ಪರಮಾತ್ಮ ಮತ್ತು ಪರಮಾತ್ಮನ ಕಾರ್ಯವಾದ ಮಾಯಾಶಕ್ತಿ ಅದು ಬೇರೆ ಎಲ್ಲಿ ಇಲ್ಲ, ಪರಮಾತ್ಮದೇ ಅಂತ ಹೇಳ್ಬೇಕಾಗಿದೆ ಅವರಿಗೆ. ಪರಮಾತ್ಮನ ಕಾರ್ಯಶಕ್ತಿಯೇ ಮಾಯೆ, ಅದು ಪರಮಾತ್ಮನಲ್ಲೇ ಇದೆ. ಅದೆಲ್ಲೋ ಮತ್ತೆ ಯಾಕಂತಂದ್ರೆ ಅದೆಲ್ಲೋ ಬೇರೆ ಹುಟ್ಟಿದೆ ಅಂತಂದಾಗ ಮತ್ತೆ ಇನ್ನೊಂದು ಯಾರೋ ಅದಕ್ಕೆ ಮತ್ತೆ ಇನ್ನೊಂದಂದ್ರೆ ನಾವು ಒಂದೇ ಅಂತ ಏನು ಕರಿತೀವಿ, ಮತ್ತೆ ಅದಕ್ಕೆ ಏನು ವಿರುದ್ಧ ಆಗುತ್ತೆ ಶಬ್ದ. ಅದಕ್ಕೆ ಮಾಯೆ ಅಂತಕ್ಕಂತಹದ್ದು ಎಲ್ಲೋ ಹುಟ್ಟಲಿಲ್ಲ, ಅದು ಪರಮಾತ್ಮನ ಶಕ್ತಿಯೇ ಮಾಯೆ. ಅದಕ್ಕೆ ಮಮ ಮಾಯ ಅಂತ ಗೀತಾಚಾರ್ಯ ಹೇಳಿರ್ತಕ್ಕಂಥದ್ದು. ಮಮ ಮಾಯ, ನಂದೇ ಮಾಯ ಅಂತಂತ ನಾವು ಇದನ್ನ ಸ್ವಲ್ಪ ನಾವು ವಿಚಾರ ಮಾಡಬೇಕು. ಇದನ್ನ ಮಾಯೆ ಅಂತಕ್ಕಂತಹದ್ದು ಪರಮಾತ್ಮನ ಆ ಶಕ್ತಿ, ಅದು ತೋರ್ತಕ್ಕಂಥ ಶಕ್ತಿ. ಅದು ಸಪ್ರೇಟ್ ಆಗಿಲ್ಲ, ಅದು ಪರಮಾತ್ಮನಿಂದನೇ ಇರ್ತಕ್ಕಂತಹದ್ದು, ಪರಮಾತ್ಮಕ್ಕಿಂತ ಬೇರೆ ಅಲ್ಲೇ ಇರ್ತಕ್ಕಂಥದ್ದು. ನಾವು ಅದನ್ನ ಹೆಂಗ ನೋಡ್ಬೇಕು ಅಂತಂದ್ರೆ ಆಕಾಶಾದಿ ಕಾರ್ಯಗಳಿಂದಲೇ ಅನುಮಾನಿಸಬೇಕಾಗಿದೆ ಅಂತ ನಾವು. ಸೊ ಯಾವಾಗ ಅದು ಆಕ್ಷನ್ಗೆ ಬರುತ್ತೆ ಅವಾಗ ಕಾಣಿಸ್ಕೊಳ್ಳುತ್ತೆ, ಅದಕ್ಕಿಂತ ಮುಂಚೆ ಕಾಣಿಸ್ಕೊಳ್ಳೋದಿಲ್ಲ. ಈಗ ನಮ್ಮಲ್ಲಿ ಕೂಡ ಅಷ್ಟೇ ಅಲ್ವಾ, ನಮ್ಮಲ್ಲಿರ್ತಕ್ಕಂತಹ ಶಕ್ತಿ
ಅದು ಯಾವುದೇ ರೂಪದಲ್ಲಿ ವ್ಯಕ್ತ ಆಗ್ಬೇಕಂತಂದ್ರ ಮೊದಲು ಸಪ್ರೇಟ್ ಆಗಿ ಕಾಣಿಸ್ಕೊಡೋದಿಲ್ಲ. ನಾನು ನನ್ನ ಶಕ್ತಿ ಸಪ್ರೇಟ್ ಆಗಿ ಕಾಣಿಸ್ಕೊಡೋದಿಲ್ಲ. ಯಾವಾಗ ನಾವು ಕಾರ್ಯಕ್ಕೆ ತೊಡಗುತ್ತೀವಿ, ಆ ಕಾರ್ಯದ ಮುಖಾಂತರ ಶಕ್ತಿ ಬೇರೆ ಕಾಣಿಸಿಕೊಳ್ಳುತ್ತ. ಈಗ ಸಪೋಸ್ ಆಗಿ ಈಗ ನಿಮ್ಗೆ ಏನ ಹೇಳೋದಾದ್ರೆ, ಈಗ ಸುಮ್ಮನೆ ಕುತ್ಕೊಂಡಿರ್ತೀರಿ, ಅವಾಗ ನಿಮಗೆ ನಿಮ್ಗೇನು ನೀವು ಅಡಿಗೆ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗೋದಿಲ್ಲ. ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ದೀರ ಅಂತಂದ್ರೆ ಯಾವಾಗ ಗೊತ್ತಾಗತ್ತೆ ಅಂದ್ರೆ, ನೀವು ಅಡಿಗೆಯಲ್ಲಿ ನಿಮ್ಮ ಶಕ್ತಿ ತೊಡಗಿಕೊಂಡಾಗ ಅವಾಗ ನಿಮಗೆ ಇನ್ನೊಂದು ಹೆಸರು ಬರ್ತದೆ. ಮತ್ತೆ ನೀವು ಬರೀ ಅಡಿಗೆ ಅಷ್ಟೇ ಮಾಡೋರಲ್ಲ, ನೀವು ಅಡಿಗೆಕ್ಕಿಂತ ಭಿನ್ನಾಗಿರ್ತಕ್ಕಂಥವ್ರು. ಇದು ನಮಗೆ ಬಹಳ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು ನೋಡಿ. ನಮ್ದೊಂದು ಭಾಗ ಅದು. ನಾವೇನು ಆಕ್ಷನ್ ಮಾಡ್ತೀವೋ ಎಲ್ಲಾ ಆಕ್ಷನ್ಗಳು, ನಮ್ದೆಲ್ಲ ಕಾರ್ಯದ ವ್ಯಕ್ತತೆ ನಮ್ದೊಂದು ಭಾಗ ಅದು. ನಾನೇ ಅದಲ್ಲ ಪೂರ್ಣ. ಮತ್ತೆ ಯಾವ್ದು ಆಕ್ಷನ್ ಏನಿದೆಯೋ ಅಷ್ಟೇ ನಾನಲ್ಲ, ಅಪೋಸಿಟ್ ಆಗಿ ಮಾತಾಡ್ಬೋದು. ಹಾಗೆ ಪರಮಾತ್ಮನ ಕಾರ್ಯ ಅಭಿವ್ಯಕ್ತಿ ಆದಾಗ, ಅಭಿವ್ಯಕ್ತಿಯ ಮುಖಾಂತರ ಏನು ಕಾಣಿಸಿಕೊಳ್ಳುತ್ತಲ್ವಾ, ಅದು ಮಾಯಾಶಕ್ತಿ. ಅಭಿವ್ಯಕ್ತಿ ಆಗೋದಕ್ಕಿಂತ ಮುಂಚೆ ಮಾಯ ಇರೋದಿಲ್ಲ. ಅಭಿವ್ಯಕ್ತಿ ಆದ ಕಾಣಿಸಿಕೊಳ್ಳುತ್ತೆ ಮಾಯೆ. ಹಾಗಾಗಿ ಮಾಯೆ ಎಲ್ಲದ ಅಂತಂದ್ರೆ ಮಾಯೆ ಸದ್ವಸ್ತುವಿನಲ್ಲಿಯೇ ಇದೆ ಅಂತ. ಸೊ ಹಾಗಾಗಿ ಸದ್ವಸ್ತುವಿಗಿಂತ ಭಿನ್ನವಾಗಿರ್ತಕ್ಕಂಥದ್ದಲ್ಲ, ಸದ್ವಸ್ತುವಿನ ಒಂದು ಭಾಗವಾಗಿನೇ ಮಾಯೆ ಇದೆ ಅಂತಕ್ಕಂಥದ್ದನ್ನ ಈ 47 ಮತ್ತು 48 ಶ್ಲೋಕಗಳಲ್ಲಿ ನಮಗೆ ಕ್ಲೀನ್ ಆಗಿ ಸೊ ಹೇಳಿದರು. ಇದು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀವು ಯಾವುದೇ ಒಂದು ಕಾರ್ಯದಿಂದ ಅಭಿವ್ಯಕ್ತಿ ಆಗ್ಬೋದು. ಈಗ ಯಾರೋ ಒಬ್ರು ಸೊ ಆಫೀಸರ್ ಆಗಿದ್ದಾರೆ, ಪ್ರೊಫೆಸರ್ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ, ಕರೆಕ್ಟು, ಅದು ನಿಮ್ಮ ಕಾರ್ಯ, ಅದು ಅಷ್ಟೇ ನೀವಲ್ಲ. ಹಾಗೆ ಈ ಒಂದು ಪರಮಾತ್ಮನ ಒಂದು ಭಾಗದಲ್ಲಿ ಇದು ಮಾಯೆಯ ಕಾರ್ಯ. ಇದು ಆ ಮಾಯೆ ಅಷ್ಟೇನೆ ಪರಮಾತ್ಮ ಅಲ್ಲ. ಹೀಗೆ ನಮ್ಮನ್ನ ನಾವು ಗುರುತಿಸಿಕೊಂಡು ನಮ್ಮ ಅನುಭವದಿಂದ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಅವಾಗ ಗೊತ್ತಾಗುತ್ತೆ. ನಮಗೊಂದು ಭ್ರಾಂತಿ ಅದ. ಏನ್ ಭ್ರಾಂತಿ ಅದ ಅಂತಂದ್ರೆ, ಪರಮಾತ್ಮ ಅಂತಕ್ಕಂಥದ್ದು ಅನಂತ ಶಕ್ತಿ ಅಂತಕ್ಕಂಥದ್ದು ಮರೆತು ಬಿಡ್ತೀವಿ ನಾವು ಅದನ್ನ. ಅದು ಎಲ್ಲಾ ಶಕ್ತಿಗಳನ್ನ ಒಳಗೊಂಡಿರ್ತಕ್ಕಂತಹದ್ದು, ಎಲ್ಲಾ ಶಕ್ತಿ ಹೌದು. ಮತ್ತೆ ಅದು ಶಕ್ತಿ ಅಷ್ಟೇ ಅಲ್ಲ, ಅದಕ್ಕಿಂತ ಅತೀತವಾಗಿರ್ತಕ್ಕಂತಹದ್ದು. ಇದು ನಮಗೆ ಕ್ಲಾರಿಟಿ ಆಯ್ತು ಅಂತಂದ್ರೆ ಅವಾಗ ಅದು ಕ್ಲೀನ್ ಆಗುತ್ತೆ. ಅದಕ್ಕೆ ಅವರು ಅದನ್ನ ತಿಳಿಸ್ಲಿಕ್ಕೋಸ್ಕರ ಸಲುವಾಗಿ ಕ್ಲೀನ್ ಆಗಿ ಬರೆದಿದ್ದಾರೆ. ಸದ್ವಸ್ತುವಿನ ಶಕ್ತಿಯು ಸದ್ರೂಪವೋ ಅಥವಾ ಅಸದ್ರೂಪವೋ? ಸದ್ರೂಪ ಆಗಂಗಿಲ್ಲ. ಯಾಕೆ ಅಂತಂದ್ರೆ ಅದು ಪರಮಾತ್ಮನಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು, ಪರಮಾತ್ಮಕ್ಕಿಂತ ಪರಮಾತ್ಮಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದಲ್ಲ. ಸೊ ಹಾಗಾಗಿ ಅದನ್ನ ಸದ್ರೂಪ ಅಂತನೂ ಹೇಳಕ್ ಬರೋದಿಲ್ಲ. ಮತ್ತೆ ಅದು ಅಸದ್ರೂಪ ಅಂತಂದ್ರೆ ಅದಿಲ್ಲ ಅಂತ ಅರ್ಥ ಆಗುತ್ತೆ. ಅಸದ್ರೂಪ ಅಂತಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ. ಹೆಂಗ ಅಂತಂದ್ರೆ, ಈಗ ಅವರು ಒಂದು ಎಕ್ಸಾಂಪಲ್ ಕೊಟ್ಟು ಮಾಯಾ ಮೃಗ ಅಂತ ಕರೀತೀವಿ ನಾವು. ಮಾಯಾ ಮೃಗ ಅಂತ ಕರೀತೀವಿ ನಾವು. ಮಾಯಾ ಮೃಗ ಅಂತಕ್ಕಂತಹದ್ದು ಇಲ್ಲದೆ ಇರ್ತಕ್ಕಂಥದ್ದು. ಹಾಗಲ್ಲ ಇದು ಮಾಯ ಅಂತಕ್ಕಂಥದ್ದು. ಇದು ಸ್ಟೇಟಸ್ ಹೆಂಗದಂದ್ರೆ, ಅದು ಬ್ರಹ್ಮನಂತೆ 3 ಕಾಲಕ್ಕೆ ಬಾಧಿತವಾಗಿ ಯಾವಾಗ್ಲೂ ಇರ್ತಕ್ಕಂತಹ ವಸ್ತು ಅಲ್ಲ. ತ್ರಿಕಾಲ ಬಾಧಿತವಾಗಿರ್ತಕ್ಕಂತಹ ವಸ್ತು ಅಲ್ಲ. ಸತ್ ಅಂದ್ರೆ ಯಾವಾಗ್ಲೂ ಇರ್ತಕ್ಕಂಥದ್ದು. ಮಾಯ ಹಂಗಲ್ಲ, ಯಾವಾಗ್ಲೂ ಇರಂಗಿಲ್ಲ ಅದು. ಮತ್ತೆ ಹಾಗಂತಂದ್ರೆ ಅದು ಹಂಗಾರೆ ಮತ್ತೆ ಅಸದ್ರೂಪನ ಅಂತಂದ್ರೆ ಅದು ಇಲ್ವೇ ಇಲ್ಲ ಅಂತಂದ್ರೆ ಇಲ್ಲಿಲ್ಲ, ಅದು ಇದೆ. ಅದನ್ನಿಲ್ಲ, ಅದು ತುಂಬಾ ಕಂಪ್ಲೀಟ್ ಆಗಿ ಶೂನ್ಯ ಹತ್ರ ನಾವು ಅದನ್ನಿಲ್ಲ ತನಕ ಬರಂಗಿಲ್ಲ. ಇದೇ, ಅದು ಕಾಣಿಸ್ಕೊಳ್ತದೆ.
ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಅದು ಸದ್ರೂಪನಲ್ಲ ಮತ್ತು ಅಸದ್ರೂಪನಲ್ಲ. ಸದ್ರೂಪ ಅಂತಂದ್ವಿ ಅಂದ್ರೆ ಬ್ರಹ್ಮಂತರ ಯಾವಾಗ್ಲೂ ಇರ್ತಕ್ಕಂಥದ್ದಲ್ಲ. ಅಸದ್ರೂಪ ಅಂತಂದ್ರೆ ಮಾಯಾಮೃಗತರ ಕೇವಲ ತೋರಿಕೆಯಲ್ಲ, ಇರ್ತಕ್ಕಂಥದ್ದು. ಅದಕ್ಕೆ ಅದನ್ನ ಸತ್ ಅಂತನೂ ಹೇಳಕ್ಕಾಗಲ್ಲ, ಮತ್ತೆ ಅದನ್ನ ಅಸತ್ ಅಂತನೂ ಹೇಳಕ್ಕಾಗಲ್ಲ. ಸತ್ ಅಸತ್ತಾಭ್ಯ ಅಂತ ಪ್ರಮಾಣ, ಶ್ರುತಿ ಪ್ರಮಾಣ. ಅದಕ್ಕೆ ಅದನ್ನ ಹೇಳಕ್ಕೋಸ್ಕರ ಸಲುವಾಗಿ ಶೂನ್ಯತ್ವಂ ಇತಿ ಚೇತ್ ಶೂನ್ಯಂ ಮಾಯಾ ಕಾರ್ಯಂ ಇತೀರಿತಂ ನ ಶೂನ್ಯಂ ನಾಪಿ ಸದ್ಯ ದೃಕ್ತತ್ವಂ ಇಹ ಇಷ್ಯತಾಂ. ಅದನ್ನ ಸತ್ತಂತನೂ ಹೇಳಕ್ ಬರೋದಿಲ್ಲ, ಅದು ಅಸತ್ತಂತನೂ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಸತ್ತು ಅಂದ ತಕ್ಷಣಕ್ಕ ಮೂರೂ ಕಾಲದಲ್ಲಿ ಯಾವಾಗ್ಲೂ ಇರ್ತಕ್ಕಂತಹದ್ದು ಅಲ್ಲ. ಮತ್ತೆ ಅಸತ್ತು ತಂದಗಳಿಗೆ ಶೂನ್ಯ ತರ ಅಲ್ಲ, ಸತ್ತನು ಅಸತ್ತು ಎರಡೂ ಆಗಿ ತೋರುತ್ತೆ, ಎರಡಕ್ಕಿಂತ ಭಿನ್ನವಾಗಿದೆ ಅದು. ಅದಕ್ಕೆ ಅದನ್ನ ಹೇಳಕ್ಕೋಸ್ಕರ ಸಲುವಾಗಿ ಈಗ ಋಗ್ವೇದದ ಒಂದು ಮಂತ್ರವನ್ನ ಹೇಳಿದ್ದಾರೆ. ಅಸತ್ ಆಸೀನ್ಯೋ ಸದಾಸಿತ್ ತದಾನೀಂ ಕಿಂ ತ್ವಭೂತ್ತಮಹಂ ಸದ್ಯೋಗ ತಮಸತ್ವಂ ನ ಸತಸ್ತನ್ ನಿಷೇಧನಾತ್. ಅದು ಮೊದಲು, ಅದು ಸೃಷ್ಟಿಗಿಂತ ಮೊದಲು ಅದು ಅಸತ್ತಾಗಿ ಇರಲಿಲ್ಲ ಮತ್ತು ಸತ್ತಾಗಿ ಇರಲಿಲ್ಲ. ಅಂದ್ರೆ ಸೃಷ್ಟಿಗಿಂತ ಮೊದಲು ಅಂತಂದ್ರೆ ಕಾರ್ಯ ವ್ಯಕ್ತ ಆಗೋದಕ್ಕಿಂತ ಮುಂಚೆ ಅದು ಇದ್ದಿಲ್ಲ. ಅದು ಮತ್ತೆ ಕಾರ್ಯದಲ್ಲಿ ಅದು ಸತ್ತಾಗಿದೆ. ಯಾವಾಗ ಅದು ವ್ಯಕ್ತ ಆಗುತ್ತೋ ಅವಾಗ ಸತ್ತಾಗಿದೆ. ಅದಕ್ಕಿಂತ ಮೊದಲು ಅದಿಲ್ಲ ಅಂತಂದ್ರೆ ಕಂಪ್ಲೀಟ್ ಇಲ್ಲ ಅಂತಲ್ಲ, ಅದು ವ್ಯಕ್ತ ಆಗಿಲ್ಲ. ಅದು ಹೇಗಿತ್ತು ಅಂತಂದ್ರೆ ಅದನ್ನ ಅವರು ತಮಸ್ಸಿನ ರೂಪದಲ್ಲಿತ್ತು ಅಂತ ಬರೆದಿದ್ದಾರೆ. ಅದನ್ನ ತಮಸ್ಸಿನ ರೂಪದಲ್ಲಿತ್ತು ಅಂತಂದ್ರೆ ಅದು ಒಂದು ಭಾಗದಲ್ಲಿ ಇತ್ತದು. ನಮ್ಮ ದೇಹದಲ್ಲಿ ಶಕ್ತಿ ಯಾವ ಭಾಗದಲ್ಲಿ ಅದರಿ? ಶಕ್ತಿ ಒಂದು ಕಡೆ ಇದೆ. ಶಕ್ತಿ ಅಂತ ತೋರಿಸುವಾಗ ನಾವೇನ್ ಮಾಡ್ತೀವಿ? ತೋಳು ತೋರಿಸ್ತೀವಿ, ಹೌದಲ್ವ? ನನ್ನ ಬಾಹುಬಲ ಅಂತ ಅಂತೀವಿ. ಬರೀ ಬಾಹುಬಲದಲ್ಲಿ ಅಂದ್ರೆ ಸುಮ್ಮನೆ ಅದನ್ನ ಅಡ್ರೆಸ್ ಮಾಡ್ಲಿಕ್ಕೋಸ್ಕರ ಸಲುವಾಗಿ. ಹಾಗೆ ಪರಮಾತ್ಮನಲ್ಲಿ ಅದು ಅಡಕವಾಗಿತ್ತದು, ತಮಸ್ಸಿನ ರೂಪದಲ್ಲಿತ್ತು. ಹಾಗಾಗಿ ಅದನ್ನ ಅದು ಪರಮಾತ್ಮಗೆ ಸಂಬಂಧಪಟ್ಟಿರೋದ್ರಿಂದಲೇ ಅದನ್ನ ನಾವು ತಮಸ್ಸಿನ ರೂಪದಲ್ಲಿ ಇರೋದ್ರಿಂದ ಇದನ್ನ ಸತ್ತಂತ ಅಂತೀವಿ. ಮತ್ತೆ ಭಿನ್ನವಾದ ಅದಕ್ಕೆ ಸಪರೇಟ್ ಆಗಿರ್ತಕ್ಕಂಥ ಅಸ್ತಿತ್ವವಿಲ್ಲ. ಮತ್ತೆ ಏನು ವ್ಯಕ್ತ ಆಗುತ್ತೋ ಅಷ್ಟೇ ಪರಮಾತ್ಮ ಅಲ್ಲ ಅಂತಕ್ಕಂತಹದ್ದು ಈ ಋಗ್ವೇದ ಮಂತ್ರದ ಒಂದು ಉದಾಹರಣೆ, ಒಂದು ಮಂತ್ರವನ್ನು ತೆಗೆದುಕೊಂಡ್ಬಿಟ್ಟು ಈ ಮಂತ್ರವನ್ನ ಅವರು ಹೇಳಿದ್ದಾರೆ. ಅವರು ಅತಏವ ದ್ವಿತೀಯತ್ವಂ ಶೂನ್ಯವನ್ನ ಹಿ ಗಣ್ಯತೆ ನ ಲೋಕೆ ಚೈತ ತಚ್ಚಕ್ತೋರ್ ಜೀವಿತಂ ಲಿಖ್ಯತೆ ಪೃಥಕ್. ಈ ಅವರು ಮತ್ತೆ ಪುನಃ ಆ ಪೂರ್ವ ಪಕ್ಷಿಯ ಏನವನು ಶೂನ್ಯವಾದಿ ಅಂತ ಹೇಳಿದ್ನು ಅದನ್ನ ಹೇಳ್ತಾ ಇದ್ದಾರೆ ಅವರು. ಅದು ಶೂನ್ಯ ಅಂತಕ್ಕಂಥದ್ದು ಮಾಯೆಗೆ ಮತ್ತೆ ಹೋಲಿಸ್ಬೇಡಿ ನೀವು. ಯಾಕಂತಂದ್ರೆ ಅದು ಏನಿಲ್ಲ ಅಂತ ಹೇಳ್ಬಿಟ್ಟಿದ್ರಿ. ನಾವು ಏನಿಲ್ಲ ಅಂತ ಹೇಳ್ತಾ ಇಲ್ಲ, ಅದು ಸದ್ವಸ್ತುವಿನಲ್ಲಿ ಇದೆ ಅಂತ ಹೇಳ್ತಾ ಇದ್ದೀವಿ. ಅದರ ಕಾರ್ಯ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಅದು ಸದ್ವಸ್ತುವಿನಂತೆ ಸ್ಥಿರವಾಗಿ ಇರುವಂತಹದ್ದಲ್ಲ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಕಂಪ್ಲೀಟ್ ಆಗಿ ಈ ಮಾಯದ ಬಗ್ಗೆ ಸ್ಪಷ್ಟತೆಯನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಅವರು ಒಂದು ಎಕ್ಸಾಂಪಲ್ ಕೊಟ್ಟು ಚೈತ್ರ ಮತ್ತು ಚೈತ್ರನ ಶಕ್ತಿ ಹೇಗೆ ಏಕಕಾಲಕ್ಕೆ ಇರ್ತವೆ ಮತ್ತು ಏಕಕಾಲಕ್ಕೆ ಅಭಿವ್ಯಕ್ತಿ ಆಗೋದಿಲ್ಲ, ಎರಡು ಭಿನ್ನವಾಗಿಲ್ಲ. ಅದಕ್ಕೆ ಅವ್ರು ನೆಕ್ಸ್ಟ್ ಹೇಳ್ತಾರೆ, ನಾವು ಶಕ್ತ್ಯಾಧಿಕ್ಕೆ ಜೀವಿತಂ ಚೇತ್ ವರ್ಧತೆ ತತ್ರ ವೃದ್ಧಿಕೃತ ನ ಶಕ್ತಿ ಕಿಂತು ತತ್ಕಾರ್ಯಂ ಯುದ್ಧ ಕೃಷ್ಯಾಧಿಕಂ ತಥಾ. ಸುಮ್ಮನೆ ಒಂದ್ ಸ್ವಲ್ಪ ಇಲ್ಲ ಒಂದ್ ಸ್ವಲ್ಪ ಇದು ಮಾಡಿದ್ದಾರೆ ಅವರು. ಅಂದ್ರೆ ಒಬ್ಬರಲ್ಲಿ ಆ ಶಕ್ತಿ ಅಧಿಕವಾಗಿದ್ರೆ
ಅಂದ್ರೆ ಅವನ ಜೀವಿತ ಅವಧಿ ಜಾಸ್ತಿ ಆಗುತ್ತಾ? ಹಾಗೆ ಅದನ್ನ ಅರ್ಥ ಮಾಡ್ಕೋಬೇಡ. ನಿನ್ನತ್ರ ಶಕ್ತಿ ಜಾಸ್ತಿ ಇತ್ತಂತಂದ್ರೆ ನಿನ್ನ ಅಭಿವ್ಯಕ್ತಿ ಅಂದ್ರೆ ಕಾರ್ಯದ ಕುಶಲತೆ ಹೆಚ್ಚಿರುತ್ತದೆ. ಅದನ್ನ ನೀವು ಎಲ್ಲಿ ನೋಡ್ಬೋದು ಅಂತಂದ್ರೆ ಯುದ್ಧ ಮತ್ತು ಕೃಷಿ ಇದೆಲ್ಲನೂ ಕೂಡ ಶಕ್ತಿಯ ಪ್ರಯೋಗವನ್ನ ನಾವು ನೋಡ್ತೀವಿ ಅಂತ. ಬಹಳ ಬ್ಯೂಟಿಫುಲ್ ಆಗಿದೆ, ಒಂದಿಷ್ಟು ಲಾಜಿಕ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಇದು ಮಾಯದ ಕಾರ್ಯ. ಸೊ ಹಾಗಾಗಿ ಈಗ ಅವರು ಸರ್ವತಾ ಶಕ್ತಿ ಮಾತ್ರಸ್ಯ ನಹಿ ಪೃಥಕ್ ಗಣನಾ ಕ್ವಚಿತ್ ಶಕ್ತಿ ಕಾರ್ಯಂತು ನೈವಾಸ್ತಿ ದ್ವಿತೀಯಂ ಶಂಕ್ಯತೆ ಕಥಂ. ಸೊ ಇಲ್ಲಿ ಸ್ಪಷ್ಟತೆ ಮಾಡ್ತಾರೆ, ಪರಮಾತ್ಮನಿಗಿಂತ ಭಿನ್ನವಾಗಿರತಕ್ಕಂತಹದ್ದು ಇನ್ನೊಂದು ಯಾವುದು ಇಲ್ಲಿ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಪರಮಾತ್ಮನೊಬ್ಬನೇ ಕಾರ್ಯದಿಂದ, ಅಂದ್ರೆ ಈ ಮಾಯ ಶಕ್ತಿಯ ಕಾರ್ಯದಿಂದ ನಾವೇನ್ ಮಾಡಿದ್ದೇವೆ ಅಂತಂದ್ರೆ, ಸೊ ಭಿನ್ನವಾಗಿ ನಮಗೀಗ ನೋಡ್ತಾ ಇದ್ದೀವಿ. ಪ್ರಾಣಿಗಳು ಬೇರೆ, ಪಕ್ಷಿಗಳು ಬೇರೆ, ಮನುಷ್ಯ ಬೇರೆ, ಭೂತಗಳು ಬೇರೆ, ಸೃಷ್ಟಿ ಬೇರೆ, ಸೃಷ್ಟಿಕ್ಕಿಂತ ಅತೀತನಾಗಿರ್ತಕ್ಕಂಥ ಪರಮಾತ್ಮನ ಬೇರೆ, ಪರಮಾತ್ಮ ಮತ್ತು ಪರಮಾತ್ಮನಿಂದ ವ್ಯಕ್ತವಾಗಿರ್ತಕ್ಕಂತಹ ಶಕ್ತಿಯ ಕಾರ್ಯವಾಗಿರ್ತಕ್ಕಂತಹ ಜಗತ್ತು. ಇವೆರಡು ನಮಗೆ ಈಗೇನು ಕಾಣಿಸ್ತಾ ಇದ್ದಾವೆ, ಬೇರೆ ಬೇರೆ ಕಾಣಿಸ್ತಿದ್ದಾವೆ. ವ್ಯಕ್ತಿ ಮತ್ತು ವ್ಯಕ್ತಿಯ ಶಕ್ತಿ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದೀರ ಅಂತಂದ್ರೆ, ಶಕ್ತಿ ಪರಮಾತ್ಮನಿಗಿಂತ ಭಿನ್ನವಾಗಿರ್ತಕ್ಕಂತಹದ್ದು ಅಲ್ಲ. ಯಾಕಂತಂದ್ರೆ ಕೇವಲ ಶಕ್ತಿ ವ್ಯಕ್ತಿ ಇಲ್ಲಾರದೆ ಅದಿರಕ್ ಸಾಧ್ಯ ಇಲ್ಲ. ಅದು ವ್ಯಕ್ತಿ ಇದ್ದಾಗ ಮಾತ್ರ ಶಕ್ತಿ ಅಭಿವ್ಯಕ್ತಿ ಆಗುತ್ತಾಗ್ಲಿ, ವ್ಯಕ್ತಿಯಿಂದ ಇದ್ದಾಗ ಶಕ್ತಿ ಹೆಂಗ್ ಅಭಿವ್ಯಕ್ತಿ ಆಗುತ್ತೆ? ಆ ಕಾರಣದಿಂದನೇ ಸೃಷ್ಟಿಗೆ ಮೊದಲು ಕೇವಲ ಸದೈವ ಸೌಮ್ಯ ಇದಮೇಕಂ. ಆ ಕಾರಣದಿಂದ ಸೃಷ್ಟಿಗೆ ಮೊದಲು ನ ದ್ವಿತೀಯಂ, ಇನ್ನೊಂದು ವಸ್ತು ಇದ್ದಿಲ್ಲ. ಸೊ ಅದಕ್ಕೆ ಇನ್ನೊಂದು ಎರಡು ವಸ್ತು, ಅದು ಬೇರೆ ಎರಡು ಅಂತ ಹೇಳ್ಬಿಟ್ಟು ಹೇಗೆ ಸಾಧ್ಯನೇ? ಇಂಪಾಸಿಬಲ್. ಅದು ವ್ಯಕ್ತಿ ಮತ್ತು ವ್ಯಕ್ತಿಯ ಶಕ್ತಿ ಅಂತ ಹೀಗೆ ಅರ್ಥ ಮಾಡಿಕೊಳ್ಬೇಕಾಗ್ಲಿ. ಸೊ ಎರಡು ಬೇರೆ ಬೇರೆ ಅಲ್ಲ. ವ್ಯಕ್ತ ಆಗೋದಕ್ಕಿಂತ ಪೂರ್ವದಲ್ಲಿ ಶಕ್ತಿ ವ್ಯಕ್ತಿಯಲ್ಲಿ ಅಂತರ್ಗತವಾಗಿದೆ. ಹಾಗಾಗಿ ಅದು ಪರಮಾತ್ಮನ ಶಕ್ತಿ ವ್ಯಕ್ತವಾದಾಗ ಅದೇ ಶಕ್ತಿ ಮಾಯವಾಗಿ, ಮಾಯಾ ಶಕ್ತಿಯಾಗಿ ನಮಗೆ ಕಾಣಿಸಿಕೊಳ್ಳುತ್ತೆ. ಸೊ ಹೀಗೆ ಹೇಳಿದ್ಮೇಲೆ ಇನ್ನೊಂದು ಸ್ವಲ್ಪ ಅದನ್ನ ಕ್ಲಾರಿಟಿ ಮಾಡಕ್ಕೋಸ್ಕರ ಸಲುವಾಗಿ ಸೊ ಮಾಯಾಶಕ್ತಿ ಪರಮಾತ್ಮನಲ್ಲಿ ಇದೆ ಅಂತಂದ್ರೆ, ಪರಮಾತ್ಮನಲ್ಲಿ ಇಲ್ಲಾದ್ರೂ ಒಂದು ಕಡೆ ಇದೆಯಾ, ಇಲ್ಲ ಎಲ್ಲಾ ಕಡೆ ಇದೆಯಾ ಅಂತ ಸಾಮಾನ್ಯವಾಗಿ ನಾವು ಏನು ನಮ್ಮ ಮನಸ್ಸಿನಿಂದ ಏನು ನ್ಯಾಚುರಲ್ ಆಗಿ ನಾವು ಹಾಗೆ ಅಲ್ವಾ ನಮ್ಮ ಥಿಂಕಿಂಗ್ ಪ್ಯಾಟ್ರನ್, ಆ ಥಿಂಕಿಂಗ್ ಪ್ಯಾಟ್ರನ್ ಅದಕ್ಕೆ ಡೈಜೆಸ್ಟ್ ಮಾಡಕ್ಕೋಸ್ಕರ ಸಲುವಾಗಿ, ಅದಕ್ಕೆ ಅರ್ಥ ಮಾಡ್ಲಿಕ್ಕೋಸ್ಕರ ಸಲುವಾಗಿ ಬಹಳ ಸುಂದರವಾಗಿ ಹೇಳ್ತಿದ್ದಾರೆ. ನ ಕೃತ್ಸ್ನ ಬ್ರಹ್ಮ ವೃತ್ತಿ ಸಾ ಶಕ್ತಿ ಕಿಂ ತ್ವೇಕದೇಶ ಭಾತ್ ಶಕ್ತಿ ಕಿಂ ತ ಏಕದೇಶ ಭಾತ್ ಘಟಶಕ್ತಿರ್ ಯಥಾ ಭೂಮಂ ಸ್ನಿಗ್ಧಂ ಮೃದ್ಯೇವ ವರ್ತತೆ. ನಮ್ಮ ಸಾಮಾನ್ಯ ಮನಸ್ಸಿಗೆ ಅರ್ಥ ಆಗುವ ಹಾಗೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟರು. ಈಗ ಗಡಿಗೆ ಎಲ್ಲಿಂದ ಬರುತ್ತೆ? ಮಣ್ಣಿನಿಂದ ಬರುತ್ತೆ. ಈ ಪೃಥ್ವಿ ಎಲ್ಲ ನಾವು ಭೂಮಿ ಅಂತ ಕರಿತೀವಿ, ಮಣ್ಣು ಅಂತ ಕರಿತೀವಿ. ಮತ್ತೆ ಈ ಗಡಿಗೆ ತಯಾರು ಮಾಡ್ತೀವಲ್ವಾ, ಈ ಗಡಿಗೆ ತಯಾರು ಮಾಡ್ತಕ್ಕಂತಹದ್ದು
ಮತ್ತೆ ಮಣ್ಣು ಅಂತಂದ್ಮೇಲೆ ಭೂಮಿಯಲ್ಲಿ ಇರ್ತಕ್ಕಂತಹ ಎಲ್ಲಾ ಮಣ್ಣಿನಿಂದ ಗಡಿಗೆ ಬರುತ್ತಾ? ಇಲ್ಲ, ಎಲ್ಲಾ ಮಣ್ಣಿನಿಂದ ಗಡಿಗೆ ಬರಂಗಿಲ್ಲ. ಭೂಮಿ ಅಂತ ಒಂದೇ ಶಬ್ದದಲ್ಲಿ ಕರಿತೀವಿ. ಅದು ಎಷ್ಟು ವೈವಿಧ್ಯಮಯವಾಗಿದೆ, ಎಷ್ಟೊಂದು ವೆರೈಟಿ ಆಫ್ ದಿ ಮಣ್ಣಿದೆ. ಕೆಂಪು ಮಣ್ಣು ಬೇರೆ, ಕಪ್ಪು ಮಣ್ಣು ಬೇರೆ, ಸೌಳು ಮಣ್ಣು ಬೇರೆ, ಮರಳು ಮಣ್ಣು ಬೇರೆ, ಕಲ್ಲು ಮಣ್ಣು ಬೇರೆ. ಈ ಮರಳು ಕೂಡ ಈ ಮಣ್ಣನೆ, ಮತ್ತೆ ಅದರಿಂದ ಗಡಿಗೆ ಮಾಡಕ್ ಬರ್ತದ? ಗಡಿಗೆ ಮಾಡಕ್ ಬರೋದಿಲ್ಲ ಅದರಿಂದ. ಅದಕ್ಕೆ ಗಡಿಗೆಗೆ ಅದರದಾಗಿರ್ತಕ್ಕಂತಹ ಒಂದಿಷ್ಟು ಜಿಗಿಟಾಗಿರ್ತಕ್ಕಂಥ ಸ್ನಿಗ್ಧ ಅಂದ್ರೆ ಸ್ವಲ್ಪ ಜಿಗಿಟು ಅಂತಂತೀವಿ. ಜಿಗಿಟು ಅಂದ್ರೆ ಜಿಗುಟು ಶಬ್ದ ಅರ್ಥ ಆಗತ್ತಲ್ರಿ? ಹಾ, ಅದು ಎಲ್ಲೋ ಒಂದು ಭೂಮಿ ಮೇಲೆ ಒಂದು ಕಡೆ ಇರ್ತದ. ಆ ಅಂತ ಒಂದು ಮಣ್ಣಿನಿಂದ ಗಡಿಗೆ ಮಾಡ್ಲಿಕ್ಕೆ ಬರ್ತಾಗ್ಲಿ, ಎಲ್ಲಾ ಕಡೆಯಿಂದ ಗಡಿಗೆಯನ್ನ ಮಾಡಕ್ ಬರೋದಿಲ್ಲ. ಹಾಗೆ ಅಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಲಾಜಿಕ್ ಆಗಿ ಕೊಟ್ಟಾರ ನೋಡಿ. ನಮ್ಮ ಸಾಮಾನ್ಯ ಮನುಷ್ಯಗೆ ಅರ್ಥ ಆಗೋಸ್ಕರ ಸಲುವಾಗಿ ಈ ವಿದ್ಯಾರಣ್ಯ ಮುನಿಗಳು ಬಹಳ ಸ್ಪೆಷಲ್. ಇದು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಸಬ್ಜೆಕ್ಟು. ಕಠಿಣವಾಗಿದ್ರೂ ಕೂಡ ಸಾಮಾನ್ಯ ಮನಸ್ಸಿಗೆ ಅರ್ಥ ಆಗುವ ಹಾಗೆ ಅನೇಕ ಉದಾಹರಣೆಗಳನ್ನ ಕೊಟ್ಟು, ಈ ಯಾವುದನ್ನ ತಿಳಿಲಿಕ್ಕೆ ಅಸಾಧ್ಯವಾಗಿದೆಯೋ ಅಸಾಧ್ಯವಾಗಿರ್ತಕ್ಕಂತಹದ್ದನ್ನ ಸಾಧ್ಯ ಮಾಡತಕ್ಕಂತಹ ಬಹಳ ಸುಂದರವಾಗಿರ್ತಕ್ಕಂಥ ಗ್ರಂಥ ಪಂಚದಶಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಪರಮಾತ್ಮ ತಂದೆಗಳಿಗೆ ನಾವು ಎಲ್ಲೋ ನೋಡ್ಬೇಕಾಗಿ ಎಲ್ಲೋ ನೋಡ್ತಿದ್ದವ್ರಿಗೆ ನಮ್ಮ ಸಾಮಾನ್ಯವಾದ ಅನುಭವದಲ್ಲಿ ತೂಷ್ಣೀಂ ಭಾವದಲ್ಲಿ ಪರಮಾತ್ಮನ ತೋರಿಸ್ಬಿಡ್ತಾರೆ ನೋಡಿ. ಮತ್ತೆ ಬರೀ ಲಾಜಿಕ್ ಆಗಿ ಅಲ್ಲ, ಅದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಶ್ರುತಿ ಪ್ರಮಾಣಜನ್ಯವಾಗಿ ಪರಮಾತ್ಮನನ್ನ ನಾವೆಲ್ಲಿ ಹುಡುಕೋದ್ ಬೇಕಾಗಿಲ್ಲ. ಶಾಂತನು, ಗಂಭೀರನು, ನಿಷ್ಠಲನಾಗಿರ್ತಕ್ಕಂಥವ್ನು ಅಂತೇನು ವರ್ಣನೆ ಮಾಡಿದ್ವಿ, ಅಂತಹ ವರ್ಣನೆ ಆಗಿರ್ತಕ್ಕಂತಹ ಪರಮಾತ್ಮನನ್ನ ನಾವು ಸಾಕ್ಷಿಯಾಗಿ ನಮ್ಮಲ್ಲಿ ನಾವು ನೋಡಿಕೊಳ್ಳಬಹುದು. ಎಷ್ಟು ಅನುಭವಕ್ಕೆ ಬಂದ ಮೇಲೆ ಕೂಡ ನಾವು ಪರಮಾತ್ಮ ತಂದೆಗಳಿಗೆ ಮನಸ್ಸು ಒಪ್ಪೋದಿಲ್ಲ ನೋಡಿ. ಮತ್ತೆ ಈ ತೂಷ್ಣೀಂ ಭಾವ ಇದು ಇಂಪಾಸಿಬಲ್, ಎಲ್ಲರ ಎಕ್ಸ್ಪೀರಿಯನ್ಸ್ಗೆ ಸಿಗೋದಿಲ್ಲ ಅಂತ ಅರ್ಥ ಅಲ್ಲ, ಎಲ್ಲರಿಗೂ ಲಭ್ಯದ. ಒಂದ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ಒಂದಿಷ್ಟು ಏನ್ ಬೇಕಾಗಿಲ್ಲ. ಯೋಗ ಅಂತಾನೆ ನಮಗೆ ಯೋಗ ಗೊತ್ತಿರೋದ್ರಿಂದ ಅದ್ರ ಮುಖಾಂತರ ಹೇಳ್ತಿದ್ವಿ. ಸುಮ್ಮನೆ ಕುತ್ಕೊಂಡಿರ್ತಾರೆ ನೋಡಿ, ಏನೇ ಇಲ್ಲ, ಸುಮ್ಮನೆ ಇರ್ತಾರೆ, ಶಾಂತವಾಗಿರ್ತಾರೆ ನೋಡಿ. ಮತ್ತೆ ಶಾಂತ ಗುಣ ಪರಮಾತ್ಮ ಗುಣ ಅಂತ ಹೇಳ್ತೀವಿ ನಾವು. ಅಶಾಂತಿ ಯಾವಾಗ ಆಗತ್ತೆ ಅಂತಂದ್ರೆ, ಅದು ಯೋಚನೆ ಬಂಧಗಳಿಗೆ, ಆ ಯೋಚನೆಗಳಲ್ಲಿ ನಿಮ್ಮನ್ನು ನೀವು ಲಗ್ನ ಮಾಡಿಕೊಂಡಗಳಿಗೆ ಅಶಾಂತಿ ಆಗುತ್ತೆ. ಶಾಂತವಾಗಿರ್ತಕ್ಕಂತಹದ್ದು ಅನುಭವ ಬರ್ತದಲ್ವಾ? ಆನಂದವಾಗ್ತಕ್ಕಂತಹದ್ದು ಅನುಭವ ಬರ್ತದಲ್ವಾ? ವೇದ ಉಪನಿಷತ್ತು ಹೇಳ್ತಕ್ಕಂಥದ್ದು ಪರಮಾತ್ಮನ ಲಕ್ಷಣ. ಅದಕ್ಕೆ ನೀನು ಪರಮಾತ್ಮನೇ ಇದ್ದೀಯ ಅಂತ ಯಾಕೆ ಹೇಳ್ತಾರೆ ಅವರು? ನಾವಿಲ್ಲ, ನಾವು ಯಾವಾಗಲೂ ಕೂಡ ಪರಮಾತ್ಮನನ್ನ ನಮ್ಗೆ ಇಲ್ಲ ಸೃಷ್ಟಿನ ಬೇಕಾದ್ರೆ ಪರಮಾತ್ಮ ಅಂತೀವಿ, ಇಲ್ಲ ಸೃಷ್ಟಿಗೆ ಆಚೆ ಇರತಕ್ಕಂಥವನನ್ನ ಪರಮಾತ್ಮ ಅಂತೀವಿ. ಸೃಷ್ಟಿಯೆಲ್ಲ ಅವನೇ ಕ್ರಿಯೇಟ್ ಮಾಡಿನಂತನೂ ಕೂಡ ಒಪ್ಪಿಗಂತೀವಿ. ಯಾಕಂತಂದ್ರೆ ಅಣುರೇಣ ತೃಣಕ ಅಷ್ಟ ಎಲ್ಲ ಮೂವ್ ಮಾಡೋನು ಅವನಂತೀವಿ. ಮತ್ತೆ ಅಣುರೇಣ ತೃಣಕ ಅಷ್ಟ ಮೂವ್ ಮಾಡೋನವನಾದ್ಮೇಲೆ ಇಷ್ಟು ಮಾತಾಡೋನು ಕೂಡ, ಇಷ್ಟೆಲ್ಲ ನೋಡೋನು ಕೂಡ, ಇಷ್ಟೆಲ್ಲ ಕೇಳೋನು ಕೂಡ, ಅರೆ ಅದು ದೇವರಲ್ವಾ? ಯಾಕೆ ತಲೆ ಹೋಗ್ತಾ ಇಲ್ಲ ಇದು? ಇಲ್ರಿ, ಏನೋ ಒಂದ್ ಸ್ವಲ್ಪ ಶಾಂತ ಆಗತ್ತೆ, ಅಷ್ಟಕ್ಕೆ ನಾವು ಪರಮಾತ್ಮನಕ್ಕಾಗತ್ತ, ಇಟ್ಸ್ ಓಕೆ, ಒಪ್ಕೊಳ್ಳೋಣಂತ. ಆದ್ರೆ ಅಷ್ಟು ಪರಮಾತ್ಮ ಅಂತ ಫಸ್ಟ್ ಫಿಕ್ಸ್ ಆಗಲ್ಲ ಮೈಂಡು. ಇನ್ನು ಬೇರೆ ಇಲ್ರಿ, ನಮಗೆ ಕೋಪ ಬರ್ತದೆ, ತಾಪ ಬರ್ತದೆ, ಅಳು ಬರ್ತದೆ, ಇವೆಲ್ಲ ಪರಮಾತ್ಮ ಲಕ್ಷಣ ಅಲ್ಲ, ಇಟ್ಸ್ ಓಕೆ, ಅವೆಲ್ಲ ಮಾಯಾ ಕಾರ್ಯ ಇರ್ಲಿ, ಅದೇನು ದೊಡ್ಡ ಪ್ರಶ್ನೆ ಅಲ್ಲ.
ಅದೇನು ಬೇರೆ ಯಾರು ಮಾಡ್ಲಿಲ್ಲ, ನಾವೇ ಕ್ರಿಯೇಟ್ ಮಾಡಿಕೊಂಡಿದ್ದೀವಿ. ನಾವು ಕ್ರಿಯೇಟ್ ಮಾಡಿಕೊಂಡಿದ್ದೀವಿ. ನಮಗೆ ಜ್ಞಾನ ಬಂತಂತಂದ್ರೆ ಅದನ್ನ ತಗೊಳಕ್ಕೆ ಬರ್ತದ. ಅದು ಅದೇನು ದೊಡ್ಡದಲ್ಲ ಅದು ಪ್ರಶ್ನೆ. ಇದು ನಮ್ಮೊಳಗಡೆಗೆ ಸ್ಟ್ರೆಂತ್ ಬರ್ಬೇಕಿದು. ಈ ಸ್ಟ್ರೆಂತ್ ಯಾವಾಗ ಬರ್ತದೆ ಅವಾಗ ನಮ್ಮ ಆಟಿಟ್ಯೂಡ್ ಎಲ್ಲ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಅವಾಗ ನಿಮಗೆ ಯಾವುದೋ ಭಯ ದೀರ್ಘವಾಗಿ ನಿಮ್ಮನ್ನ ಬಾಧಿಸೋದಿಲ್ಲ, ಯಾವುದೋ ದುಃಖ ನಿಮ್ಮ ದೀರ್ಘವಾಗಿ ಬಾಧಿಸೋದಿಲ್ಲ. ಇಟ್ ಇಸ್ ಎ ಬ್ಯೂಟಿಫುಲ್. ನಮ್ಮನ್ನ ನಾವು ಓಪನ್ ಆಗ್ಲಿಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಫಿಲಾಸಫಿ ವೇದಾಂತ. ಎಲ್ಲೋ ಥರ್ಡ್ ಪರ್ಸನ್ ಎಲ್ಲೋ ದೂರದಲ್ಲಿ ತೋರಿಸೋದಿಲ್ಲ. ಎಷ್ಟು ಸುಂದರವಾಗಿ ಹೇಳ್ಬಿಟ್ರೆ ನೋಡ್ರಿ ಇದನ್ನ. ಪರಮಾತ್ಮ ಮತ್ತು ಪರಮಾತ್ಮನ ಕಾರ್ಯ, ಅದೇ ತರವಾಗಿ ವ್ಯಕ್ತಿಯ ಶಕ್ತಿ. ನಮ್ಮಲ್ಲಿ ಯಾವುದನ್ನ ಮಾಯ ಅಂತ ಕರಿತೀವಿ ನಾವು, ಎಲ್ಲ ಸಂಸಾರ ಅಂತ ಕರಿತೀವಿ, ಅದು ನಮ್ಮ ಶಕ್ತಿ. ಅದು ಬೇರೆ ಅಲ್ಲದು. ಆದ್ರೆ ನಾವೇನಾಗ್ಬಿಟ್ಟಿದ್ದೀವಿ ಅಂತಂದ್ರೆ ಆ ಶಕ್ತಿನೇ ವ್ಯಕ್ತಿ ಆಗಿಬಿಡ್ತೀವಿ. ಮತ್ತೆ ರಿವರ್ಸ್, ವ್ಯಕ್ತಿ ಶಕ್ತಿ ಆಗಿದೆ ಅಂತ ಗೊತ್ತಿಲ್ಲ ಮಗ. ನಾನು ಬೇರೆ, ನನ್ನ ಕಾರ್ಯ ಬೇರೆ ಅಂತ ಗೊತ್ತಿಲ್ಲ. ಯಾವುದನ್ನ ನಾವು ದುಃಖ ಪಡ್ಲಿಕ್ಕೆ ಅಲ್ವಾ ಭಯ ಪಡ್ಲಿಕ್ಕೆ ಕಾರಣವಾಗಿದೆಯೋ ಅದು ನಾವೇ ಮಾಡಿದ್ದ, ಇಲ್ಲ ಯಾರು ಬಂದು ಮಾಡಿದ್ರೆ ನಮಗ? ನಮ್ದೇ ಎನರ್ಜಿ. ಆ ಎನರ್ಜಿಯಲ್ಲಿ ಅದು ಎನರ್ಜಿ ನನ್ನ ಎನರ್ಜಿನ ಮರ್ತು ಬಿಟ್ಟಿದ್ವಿ. ಆ ಎನರ್ಜಿನೇ ಒಂದು ನಾವೇ ನಮ್ಮ ಇಡೀ ಅಸ್ತಿತ್ವವನ್ನ ನಮ್ದು ಆ ಕಾರ್ಯದ ಜೊತೆಗೆ ನಮ್ಮನ್ನ ನಾವು ಕಂಪ್ಲೀಟ್ ಆಗಿ ಮರ್ತು ಬಿಟ್ಟಿದ್ದೀವಿ. ಇದು ಸ್ಮಾಲ್ ಮಿಸ್ಟೇಕ್ ಇದೆ ಅಷ್ಟೇನೆ. ಇಷ್ಟೇ ಸಿಂಪಲ್ ಅದ ನೋಡ್ರಿ. ಅದನ್ನ ಬಹಳ ದೊಡ್ಡದಾಗಿನೂ ಬರೀಬಹುದು, ಪುಟಗಟ್ಟಲೆ ಬರ್ಕೊಂತ ಹೋಗ್ಬೋದು. ಯಾವುದೇ ದುಃಖ, ಯಾವುದೇ ಸಮಸ್ಯೆ ಅದು ಸುಮ್ಮನೆ ಬಂದಿರೋದಲ್ಲ. ನಾವೇ ನಮ್ಮ ಶಕ್ತಿನೇ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಸೊ ಮತ್ತೆ ಅದರಿಂದ ಹೊರಗಡೆ ಬರಕ್ಕೆ ನಮಗೆ ಅಧಿಕಾರ ಅದ. ಯಾಕಂತಂದ್ರೆ ನಂದೇ ಅದು. ನಾನು ಅದ್ರಾಗ ತೊಡಗಿಕೊಂಡು ನಾನು ಮರ್ತು ಬಿಟ್ಟಿದ್ದೀನಿ. ಅಷ್ಟೇ ವ್ಯತ್ಯಾಸ ಆಗಿರ್ತಕ್ಕಂಥ. ಇದು ತುಂಬಾ ಫಿಕ್ಸ್ ಆಗ್ಬೇಕು ನಮ್ಮ ಮೈಂಡಲ್ಲಿ. ಈ ಮೈಂಡಲ್ಲಿ ಫಿಕ್ಸ್ ಆಯ್ತು ಅಂತಂದ್ರೆ ಅವಾಗ ನಮಗೆ ಈ ಮಾಯಾ ಕಾರ್ಯ ಬಹಳ ದೊಡ್ಡದು ಅನ್ಸಂಗಿಲ್ಲ. ಯಾಕಂದ್ರೆ ಜ್ಞಾನದ ಮುಂದೆ ನಿಲ್ಲೋದಿಲ್ಲ ಅದು. ನಮಗೆ ಜ್ಞಾನ ಈ ಶಾಸ್ತ್ರ ರೂಪೇಣ ಜ್ಞಾನ ಇಲ್ಲ. ಸುಮ್ಮನೆ ಅಶಾಸ್ತ್ರೀಯವಾಗಿ ಎಲ್ಲೋ ಕೇಳಿದ್ದು, ಎಲ್ಲೋ ನೋಡಿದ್ದು, ಯಾರೋ ಹೇಳಿದ್ದು, ಹೀಗೆ ಕನೆಕ್ಟ್ ಆಗಿಬಿಟ್ಟದು ಒಂದಿಷ್ಟು. ಅದನ್ನ ನಾವು ಜ್ಞಾನ ಅಂತ ಅನ್ಕೊಂಡಿದ್ವಿ. ಮತ್ತೆ ಅದು ಯಾರು ಈಗ ಫಾಲೋ ಮಾಡ್ತಾರೋ ಅದನ್ನ ನಾವು ಮಾಡ್ಕೊಂತ ಬಂದ್ಬಿಟ್ಟಿದ್ವಿ. ಅದು ತೆಗಿಬೇಕಿವಾಗ ನಾವು. ನಮಗೀಗ ಒಂದಿಷ್ಟು ಶಾಸ್ತ್ರದ ಬಲ ಬಂದಿದೆ. ಈ ಶಾಸ್ತ್ರದ ಬಲದಿಂದ ಇದನ್ನ ವಿಚಾರ ಮಾಡ್ಬೇಕು ನಾವು. ಪರಮಾತ್ಮ ಅಂತಕ್ಕಂಥದ್ದು, ಮಾಯೆ ಅಂತಕ್ಕಂಥದ್ದು, ಸಂಸಾರ ಅಂತಕ್ಕಂಥದ್ದು, ಇದನ್ನ ವಿಚಾರ ಮಾಡಿದ್ರು ಅಂತಂದ್ರೆ ಈ ಸುದ್ದಿ ಸಂಬಂಧ ಸುಮ್ಮನೆ ಏನೋ ಅನುಭವ ರಹಿತವಾಗಿ ಅಲ್ಲ, ಮತ್ತೆ ಸುಮ್ಮನೆ ಏನೋ ಇಮ್ಯಾಜಿನೇಷನ್ ಅಲ್ಲ. ಇಮ್ಯಾಜಿನೇಷನ್ ಪ್ರಶ್ನೆನೇ ಇಲ್ಲಿ. ಇಮ್ಯಾಜಿನೇಷನ್ ಆಲ್ರೆಡಿ ಯಾವುದೋ ಭ್ರಾಂತಿ ತುಂಬಿಕೊಂಡಿರ್ತಕ್ಕಂಥದ್ದು ಅಶಾಸ್ತ್ರೀಯವಾಗಿ, ಅದು ಮೈಂಡಲ್ಲಿ. ಅದು ಇಲ್ಲಿ ಇಮ್ಯಾಜಿನೇಷನ್ ಇಲ್ಲ. ಎವ್ರಿಥಿಂಗ್ ಇಸ್ ಎಕ್ಸ್ಪೀರಿಯನ್ಸ್. ಪ್ರತಿ ಮೂವ್ಮೆಂಟ್ ಅಲ್ಲಿ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇದನ್ನ. ಇದ್ರದ್ದು ಆಧಾರ ಇಟ್ಟುಕೊಂಡು ನಾವು ಮುಂದುವರಿದ್ವಿ ಅಂತಂದ್ರೆ ಅವಾಗ ನಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಅವಾಗ ಸ್ಟ್ರೆಂತ್ ಬರ್ತದೆ ನಮಗೆ. ಸೊ ಹಾಗಾಗಿ ಈ ಮಾಯೆ ಅಂತಕ್ಕಂತಹದ್ದು, ಅದಕ್ಕೆ ಅವ್ರು ಎಕ್ಸಾಂಪಲ್ ಕೊಟ್ರು. ಹೆಂಗ ಇಷ್ಟು ವಿಸ್ತಾರವಾಗಿರ್ತಕ್ಕಂತಹ ಭೂಮಿ
ಆ ಮಣ್ಣಿನಿಂದನೇ ಗಡಿಗೆ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಹೇಗೆ ಅದು ಆ ಭೂಮಿಯಲ್ಲಿ ಯಾವುದೋ ಒಂದು ಭಾಗದಲ್ಲಿ ಸೊ ಜಿಗಿಟಾಗಿರ್ತಕ್ಕಂತಹ ಒಂದು ಮಣ್ಣಿನಿಂದ ಹೆಂಗ ಗಡಿಗೆ ಬರ್ತದೋ ಹಾಗೆ ಈಗ ನೋಡಿ ಅವ್ರ ಲಾಜಿಕ್ ಅದನ್ನು ಬ್ಯೂಟಿಫುಲ್ ಆಗಿ ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ ಅವರು. ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ತಿ ಸ್ವಯಂ ಪ್ರಭಃ. ಸೊ ಪುರುಷ ಸೂಕ್ತದ ಮಂತ್ರ ಇತ್ಯೇಕ ದೇಶ ಋತ್ಯತ್ವಂ ಮಾಯಾಯ ವದತಿ ಶ್ರುತಿ. ಈ ಋಗ್ವೇದ ಮಂತ್ರದ ಒಂದು ಅರ್ಥವನ್ನು ಹೇಳ್ತಾ ಇದ್ದಾರೆ ಅವರು ವೈದಿ. ಅಂದ್ರೆ ಪರಮಾತ್ಮನಿಗೆ 4 ಪಾದಗಳು, 4 ಪಾದಗಳಿಗೆ ಮತ್ತೆ ಈ 4 ಕಾಲುಗಳಂತ ಹಂಗರ್ಥ ಅಲ್ಲ. ಅಂದ್ರೆ ನಮಗೆ ಅರ್ಥ ಮಾಡೋಕ್ಕೋಸ್ಕರ ಸಲುವಾಗಿ ಅದನ್ನ ಆ ರೀತಿ ಹೇಳಿದ್ದಾರೆ. ಅಕಾರ ಒಂದು ಪಾದ, ಉಕಾರ ಒಂದು ಪಾದ, ಮಕಾರ ಒಂದು ಪಾದ, ಅದರ ಅಂತಿಮ ಏನ್ ತುರಿಯ ಇದೆಯೋ ಅದು 4ನೇ ಪಾದ. ಸೊ ಹಾಗಾಗಿ ಹಾಗೆ ಹಾಗೆ ಪಾದ ಅಂತಂದ್ರೆ ಮತ್ತೆ ಪಾದ ಅಂತಂದ್ರೆ ಕಾಲುಗಳು ಅಂತ ಅರ್ಥ ಮಾಡ್ಕೋಬಾರದು. ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ತಿ ಸ್ವಯಂ ಪ್ರಭಃ ಇತ್ಯೇಕ ದೇಶ ಋತ್ಯತ್ವಂ ಮಾಯಾಯ ವದತಿ ಶ್ರುತಿ. ಈ ಮಾಯೆ ಅಂತಕ್ಕಂಥದ್ದನ್ನ ಶ್ರುತಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪರಮಾತ್ಮನನ್ನ 4 ಪಾದಗಳಾಗಿ ವಿಂಗಡಿಸಿ ಒಂದು ಪಾದದಲ್ಲಿ ವ್ಯಕ್ತವಾಗಿರ್ತಕ್ಕಂತಹ ಜಗತ್ತಿನಲ್ಲಿ ಪರಮಾತ್ಮನ ಮಾಯಾಶಕ್ತಿ ಅಭಿವ್ಯಕ್ತಿಯಾಗಿದೆ. ಉಳಿದ 3 ಪಾದಗಳಲ್ಲಿ ಅಲ್ಲಿ ಮಾಯ ಇಲ್ಲವೇ ಇಲ್ಲ. ವೆರಿ ಬ್ಯೂಟಿಫುಲ್. ಇದನ್ನ ಮತ್ತೆ ಅವರು ನೋಡಿ ಬಹಳ ಋಗ್ವೇದ ಮಂತ್ರವನ್ನು ಹೇಳಿದ ಮೇಲೆ ಕೂಡ ಮತ್ತೆ ಗೀತೆಯದ್ದು ಕೂಡ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರೆ, ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ ಇತಿ ಕೃಷ್ಣ ಅರ್ಜುನ ನಾಯಾಹ ಜಗತ್ತಸ್ತ್ವೇಕದೇಶತಾಂ. ಇದು 10th ಚಾಪ್ಟರ್ ಭಗವದ್ಗೀತೆ. ವಿಭೂತಿ ಯೋಗದಲ್ಲಿ ಅನೇಕ ರೀತಿಯಾಗಿ ಗೀತಾಚಾರ್ಯ ಕೊನೆಗೆ ಹೇಳಿ, ನನ್ನ ಒಂದು ಅಂಶದಿಂದ ಏಕಾಂಶೇನ ಸ್ಥಿತೋ ಜಗತ್ತು. ಇಲ್ಲಿ ಹೆಂಗ ಅವರು 4 ಪಾದದಲ್ಲಿ 1 ಪಾದದಲ್ಲಿ ಮಾಯ ಇದೆ ಅಂತ ಹೇಳಿದರು ಋಗ್ವೇದ ಮಂತ್ರ. ಮತ್ತೆ ಅದು ಗೀತೆಯಲ್ಲಿ ಕೂಡ ಬಹಳ ಬ್ಯೂಟಿಫುಲ್ ಆಗಿದೆ. ಏಕಾಂಶೇನ ಸ್ಥಿತೋ ಜಗತ್ತು, ನನ್ನ ಒಂದು ಅಂಶದಿಂದ ಈ ಜಗತ್ತು ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಅರ್ಥ ಏನಾಯ್ತು ಅಂದ್ರೆ ಪರಮಾತ್ಮನಲ್ಲಿ ಪರಮಾತ್ಮನ 4 ಪಾದಗಳು, 4 ಭಾಗ. ಆ ಭಾಗದಲ್ಲಿ 4 ಭಾಗ ಅಂದ್ರೆ ಇನ್ನೇನು ಅರ್ಥ ಇಲ್ಲ, ಸುಮ್ಮನೆ ನಮ್ಗೆ ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರ ಹೇಳೋದು. ಒಂದು ಭಾಗದಲ್ಲಿ, ಒಂದು ಭಾಗ ಅಂತಂದ್ರೆ ಏನು ವ್ಯಕ್ತವಾಗಿದೆಯೋ ಈ ವ್ಯಕ್ತವಾದ ಜಗತ್ತಿನಲ್ಲಿ ಮಾಯೆ ತಮಸ್ವರೂಪದಲ್ಲಿ ಇರ್ತಕ್ಕಂತಹದ್ದು ಅಭಿವ್ಯಕ್ತಿಯಾಗಿ ಮಾಯಾ ಜುಂಬಿಸಿ ಅದು ಕಾರ್ಯದಲ್ಲಿ ತೊಡಗಿ ಬಿಟ್ಟಿದ್ದೀವಾಗ್ಲಿ, ಕಾರ್ಯಕ್ಕೆ ಕಾರಣವಾಗಿರ್ತಕ್ಕಂತಹ ಪರಮಾತ್ಮನನ್ನ ನಾವು ಮರೆತು ಬಿಟ್ಟಿದ್ದೀವಿ. ಇದು ಮಾಯದ ಕಾರ್ಯ. ಯಾಕಂದ್ರೆ ಈ ಜಗತ್ತು ಏನು ಒಂದು ಅಂಶ ಏನು ಅಂತ ಹೇಳ್ತೀವೋ, ಒಂದು ಪಾದ ಅಂತ ಏನ್ ಹೇಳ್ತೀವೋ, ಈ ಒಂದು ಪಾದದಲ್ಲಿ ಮಾಯೆಯ ಕಾರ್ಯದಿಂದ ಅದರ ಶಕ್ತಿ ಅಭಿವ್ಯಕ್ತಿಯಾಗಿದೆ, ಪರಮಾತ್ಮನ ಶಕ್ತಿ ಅಭಿವ್ಯಕ್ತಿಯಾಗಿದೆ. ಅದಕ್ಕೆ ನಮಗೆ ಎಲ್ಲನೂ ಕೂಡ ಮಾಯನೇ ಕಾಣುತ್ತಾಗ್ಲಿ, ಪರಮಾತ್ಮನನ್ನು ನಮಗೆ ಕಾಣಕ್ ಬರ್ತಾ ಇಲ್ಲ. ಹೆಂಗ ನಮ್ಮನ್ನ ನಾವು ಸಂಸಾರಿ ಅಂತ ಅನ್ಕೊಂಡ್ಬಿಟ್ಟಿವಿ ನೋಡಿ. ಸಂಸಾರಿ ಅಂತ ಅನ್ಕೊಂಡಿವಿ, ಗಂಡ ಅಂತ ಅನ್ಕೊಂಡಿವಿ, ಹೆಂಡತಿ ಅಂತ ಅನ್ಕೊಂಡಿವಿ, ಪ್ರೊಫೆಸರ್ ಅಂತ ಅನ್ಕೊಂಡಿವಿ, ಸೈಂಟಿಸ್ಟ್ ಅಂತ ಅನ್ಕೊಂಡಿವಿ. ಒಂದ್ರಲ್ಲಿ ಒಂದೇ ಆಗಿಬಿಟ್ಟಿದ್ದೀವಿ. ಒಂದೇ ಇಲ್ಲ ನಾವು ವಸ್ತುತಃ. ಹೋಗ್ಲಿ ಹಸ್ಬೆಂಡ್ ಅಂದ್ರ ಬರೀ ಹಸ್ಬೆಂಡ್ ಇಲ್ಲ, ನಿಮ್ ಫಾದರ್ ನೀವು ಸನ್ ಆಗಿದ್ದೀರಿ, ಸಿಸ್ಟರ್ಗೆ ಬ್ರದರ್ ಆಗಿದ್ದೀರಿ, ಆದ್ರೂ ಕೂಡ ಒಂದರಲ್ಲೇ ಗುರ್ಸ್ಕೊಂಡ್ಬಿಡೋದು. ಸಿಕ್ಕಾಗತಕ್ಕಂತಹದ್ದು, ಅಂಟಿಕೊಳ್ತಕ್ಕಂತಹದ್ದು,
ಅಟ್ಯಾಚ್ಮೆಂಟ್ ಅಂತಕ್ಕಂಥ ಯಾವುದು ನಮಗೆ ಬಹಳ ಪ್ರಮುಖ ಆಗಿದ್ವು ಅದ್ರ ಜೊತೆಗೇನೆ ಬೆಸ್ಟ್ ಬಿಡ್ತೀವಿ, ಉಳಿದಿದ್ದೆಲ್ಲ ಮರ್ತು ಬಿಡ್ತೀವಿ. ಅದು ಯಾಕೆ ಅಂತಂದ್ರೆ ಇದು ಮಾಯದ ಕಾರ್ಯ. ಅದಕ್ಕೆ ಜಗತ್ತಂತಕ್ಕಂಥದ್ದು ಇದೆಲ್ಲವೂ ಕೂಡ ಕಾಣಿಸಿಕೊಳ್ತಾ ಇದೆ ಅಂತಂದ್ರೆ ಅದು ಮಾಯೆಯಿಂದ ನಮಗೆ ಇಷ್ಟು ಡಿವಿಷನ್ ಆಗಿ ಬೇರೆ ಬೇರೆಯಾಗಿ ಕಾಣಿಸ್ಕೊಳ್ತಾ ಇದೆ. ಈಗ ಕ್ಲಿಯರ್ ಮಾಡಿದ್ರು, ಪರಮಾತ್ಮನಲ್ಲಿ ಪೂರ್ಣವಾದ ಪರಮಾತ್ಮನಲ್ಲಿ ಮಾಯೆ ಒಂದು ಭಾಗದಲ್ಲಿದೆ, ಪೂರ್ಣವಾಗಿಲ್ಲ. ಅದನ್ನ ಯಾವುದು ವ್ಯಕ್ತವಾಗಿರ್ತಕ್ಕಂತಹ ಜಗತ್ತು ಅಂತ ಹೇಳಿದ್ರು. ಈ ವ್ಯಕ್ತವಾಗಿರ್ತಕ್ಕಂತಹ ಜಗತ್ತಿನಲ್ಲಿ ಮಾಯೆ ಅಂತಕ್ಕಂಥ ಕಾರ್ಯದಿಂದ ಇದು ಕಾಣಿಸ್ಕೊಳ್ತಾ ಇದೆ. ಸೊ ಈಗ ಇಟ್ಕೊಂಡ್ಬಿಟ್ಟು ನಮಗೆ ಒಂದು ಸ್ಪಷ್ಟತೆಯನ್ನು ಕೊಟ್ಬಿಟ್ಟು ಸೊ ಫರ್ದರ್ ಈ ಜಗತ್ತು ಅಂದ್ರೆ ಇದನ್ನ ಬಹಳ ಡಿಟೇಲ್ ಆಗಿ ಒಂದಿಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾರ. ಆ ಎಕ್ಸ್ಪ್ಲನೇಷನ್ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೇವೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ पूर्णमेवावशिष्यते. ओम शांति शांति शांति. हरि ओम. श्री गुरुभ्यो नमः. हरि ओम.